ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. राजा राम राजा राम राजा राम जय राजा राम. सीताराम 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 जय सीताराम. रघुपति राघव राजा राम पतित पावन सीताराम पतित पावन सीताराम. सियावरद रामचंद्र की जय. पवन सुत हनुमान की जय. ಯಾರಾದ್ರೂ ಹಾಡ್ತೀರಾ? ನಾವು ಯುದ್ಧ ಕಾಂಡದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ರಾಮ ರಾವಣರ ಯುದ್ಧ ಮುಗಿಯಿತು. ರಾವಣನ ವಧೆ ಆಯಿತು. ರಾಮ ವಿಭೀಷಣನ ಮೂಲಕ ರಾವಣನ ಎಲ್ಲಿಯ ಅಂತ್ಯಕ್ರಿಯೆಗಳನ್ನ ಮಾಡಿಸ್ತಾನೆ. ಆಮೇಲೆ ವಿಭೀಷಣನ ಪಟ್ಟಾಭಿಷೇಕ ಮತ್ತು ಹನುಮಂತನನ್ನ ಕರೆದು ಸೀತಾದೇವಿಯನ್ನು ಹೋಗಿ ನೋಡಿ ಬಾ ಅಂತ ಹೇಳಿರ್ತಾನೆ. ಸೀತೆಗೆ ತುಂಬಾ ಸಂತೋಷ ಆಗತ್ತೆ. ಹನುಮಂತ ಎಲ್ಲವನ್ನ ವಿವರಿಸ್ತಾನೆ. ರಾಮ ರಾವಣನನ್ನು ಕೊಂದ, ವಿಭೀಷಣ ರಾಜ ಆದ, ಈಗ ನೀವು ಮುಕ್ತರಾಗಿದ್ದೀರಾ ಅಂತೆಲ್ಲ ಹೇಳಿದಾಗ ಸೀತಾದೇವಿಗೆ ಬಹಳ ಸಂತೋಷ ಆಗತ್ತೆ. ನಾನು ರಾಮನನ್ನ ಬೇಗ ನೋಡ್ಬೇಕು ಅಂತ ಹೇಳಿ ಹನುಮಂತನ ಹತ್ರ ತನ್ನ ಸಂದೇಶ ಅಥವಾ ಮೆಸೇಜ್ನ ಕಳಿಸ್ತಾಳೆ. ಇಷ್ಟು ನೋಡಿದ್ವಿ. ಆದರೆ ನಾನು ಮುಂದೆ ಹೋಗೋಕ್ಕೂ ಮುಂಚೆ ಮತ್ತೆ ನೆನ್ನೆಯ ಕ್ಲಾಸ್ನ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್, ನಮಗೆ ಟೇಕ್ ಅವೇ ಪಾಯಿಂಟ್ಸ್ ಅಂತಾರಲ್ಲ, ಏನು, ಒಬ್ಬ ವ್ಯಕ್ತಿಯ ಮರಣವಾದ ಮೇಲೆ ವೈರತ್ವ ಸಾಧಿಸಬಾರದು. ಯಾಕೆ ಅಂದರೆ ದೇಹ ಪಂಚಮಹಾಭೂತಗಳಿಂದ ಆಗಿದೆ. ದೇಹ ಬಿದ್ದೋಗಿದೆ. ಅದು ಪಂಚಮಹಾಭೂತಗಳಲ್ಲಿ ಲೀನವಾದ ಮೇಲೆ ಆ ಸೂಕ್ಷ್ಮ ಶರೀರ ಬೇರೆ ಕಡೆ ಅದು ತನ್ನ ಜರ್ನಿಯನ್ನ ಕರ್ಮ ಫಲಾನುಸಾರವಾಗಿ ಮುಂದುವರ್ಸತ್ತೆ. ಅವರಿಗೂ ನಮಗೂ ಇನ್ನ ದೇಹ ಬಿದ್ದ ಮೇಲೆ ಇನ್ಯಾವ ದ್ವೇಷ ಹಠ ಇರಬಾರದು. ಅವ್ರೆಷ್ಟೇ ಹಿಂಸೆ ಮಾಡಿರ್ಲಿ, ತೊಂದರೆ ಕೊಟ್ಟಿರ್ಲಿ, ನಮಗ ಅವ್ರನ್ನ ನೆನೆಸ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಅವ್ರನ್ನ ನೆನಪಿಸ್ಕೊಳ್ಳೋದ್ ಬೇಡ. ಆದ್ರೆ ವೈರತ್ವ ಬಿಟ್ಬಿಡ್ಬೇಕು. ಧರ್ಮದ ಮಾರ್ಗದಲ್ಲಿ ನಡಿಬೇಕು ಅಂದ್ರೆ, ಇಲ್ಲ ನಾ ಸಾಧಿಸ್ತೀನಿ ಅಂದ್ರೆ ಸಾಧಿಸ್ಕೋಬಹುದು. ಯಾರು ಏನ್ ಕಂಪಲ್ಷನ್ ಮಾಡಲ್ಲ. ರಾಮನ ಮಾತು ಇದು. ವೈರತ್ವ ಬಿಟ್ಬಿಡ್ಬೇಕು. ಮರಣದಿಂದ ಎಂಡ್ ಆಗ್ಬೇಕು ಎಲ್ಲ. ದೇಹ ಇರೋವರೆಗೂ ತಾನೆ ನಾನು ನನ್ನದೆಂಬ ಮಮಕಾರ, ಉಸಿರು ನಿಂತ ಮರುಗಳಿಗೆ ಮಸಣವೇ ಸಂಸಾರ ಅಲ್ವಾ? ಉಸಿರಾಡುವ ತನಕ ನಾನೂ ನನ್ನದೆಂಬ ಮಮಕಾರ, ಅದು ನಿಂತ ಗಳಿಗೆ ಮಸಣವೇ ಸಂಸಾರ. ಮಸಣ ಅಂದ್ರೆ ಕ್ರಿಮೇಷನ್ ಗ್ರೌಂಡ್. ಆದ್ರಿಂದ ರಾಮನ ಈ ಮಾತನ್ನ ನಾವು ಪಾಲಿಸ್ಬೇಕು. ನಮಗೆಲ್ಲ ಅವ್ರು ಮಾಡಿದ್ ನೆನಪಾಗತ್ತಲ್ಲ ಅಂತಂದ್ರೆ ಅದನ್ನ ಜ್ಞಾಪಿಸ್ಕೊಳ್ದೆ ಮನಸ್ಸನ್ನ ಬೇರೆ ಒಳ್ಳೆ ವಿಷಯಗಳ ಕಡೆ ಗಮನ ಮಾಡ್ಕೊಂಡು ದ್ವೇಷವಂತೂ ಬಿಟ್ಬಿಡ್ಬೇಕು. ನಮಗ ಅವ್ರ ಇಷ್ಟ ಇಲ್ಲ ಅಂದ್ರೆ ದ್ವೇಷವಂತೂ ಬಿಟ್ಬಿಡ್ಬೇಕು. ಎರಡನೇದು,
ಸೀತಾದೇವಿ ಹನುಮಂತನಿಗೆ ಹೇಳಿದ ಮಾತು. ಆ ರಾಕ್ಷಸಿಯರು ರಾವಣನ ಆಜ್ಞೆಯಂತೆ ಅವಳ ಜೊತೆ ಕ್ರೂರವಾಗಿ ನಡ್ಕೊಂಡು ಹಿಂಸಿಸ್ತಿದ್ರು. ಆದರೆ ನಿಜವಾಗ್ಲೂ ಆ ಒಬ್ಬ ವ್ಯಕ್ತಿಯನ್ನ, ಅವನ ಕೆಟ್ಟತನವನ್ನ ಸಪರೇಟ್ ಮಾಡ್ಬೇಕು ಅನ್ನೋದು ಸೀತೆಯಿಂದ. ಎಲ್ಲರಲ್ಲೂ ಚೈತನ್ಯವಾಗಿ ಪರಮಾತ್ಮ ಇದ್ದಾನೆ. ದೇಹ ಪಂಚಮಹಾಭೂತಗಳಿಂದ ಎಲ್ಲರದೂ ಒಂದೇ. ಆದರೆ ಅವರು ಹಿಂದಿಂದ ಪಡೆದ ಸಂಸ್ಕಾರಗಳ ಅನುಸಾರವಾಗಿ ಅವರು ಒಳ್ಳೇದು ಕೆಟ್ಟದ್ದು ಮಾಡ್ತಾರೆ. ಅವರ ಕೆಟ್ಟ ಕಾರ್ಯವನ್ನ ದ್ವೇಷಿಸ್ಬೇಕು, ಅದನ್ನ ಖಂಡಿಸ್ಬೇಕು, ಆದ್ರೆ ವ್ಯಕ್ತಿಯನ್ನಲ್ಲ ಅನ್ನೋದು ಸೀತಾದೇವಿ ತೋರಿಸ್ಕೊಡ್ತಾಳೆ. ಈ ಒಂದು ಮುಖ್ಯ ವಿಷಯಗಳನ್ನ ನೆನಪಲ್ಲಿ ಇಟ್ಕೊಂಡು ಆ ಮುಂದೆ ಹೋಗೋಣ. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಈ ಮಾತುಗಳು ಒಪ್ಪಿಗೆ ಆಗದೆ ಇರಬಹುದು. ಅಂದ್ರೆ ಮರಣದ ನಂತರ ಹೇಗೆ ಮರೆಯೋದು ಎಲ್ಲಾನು. ಬಟ್ ನಮ್ಗೆ ನಿನ್ನೆ ಎಲ್ಲ ಡಿಸ್ಕಸ್ ಮಾಡಿದೀವಿ, ಬಟ್ ಇವತ್ತು ಇನ್ನೊಂದ್ಸತಿ ಹೇಳಿದೀನಿ. ಬೇಕಾದ್ರೆ ನಮ್ಮ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಮತ್ತೆ ಯಾವಾಗಾರು ಟೈಮ್ ಸಿಕ್ತು ಅಂದ್ರೆ ನಾವು ಈ ವಿಷಯಗಳಾಗಿ ಡಿಸ್ಕಷನ್ ತಗೊಳ್ಳೋಣ. ಇವತ್ತು ಮುಗಿಸ್ಬೇಕು ಅಂತ ಇದ್ದೀನಿ, ಮುಗಿಯತ್ತೋ ಇಲ್ವೋ ಗೊತ್ತಿಲ್ಲ. ಒಂದಿನ ಎಕ್ಸ್ಟೆಂಡ್ ಮಾಡಿದ್ರೆ ಪರವಾಗಿಲ್ವಾ? ಜಾಸ್ತಿ ಇದೆ, ನಾನೇನೋ ಮುಗಿಯತ್ತೆ ಅನ್ಕೊಂಡ್ಬಿಟ್ಟೆ. ಒಂದಿನ ನಾಳೆ ತನಕ ಆದ್ರೆ ಪರವಾಗಿಲ್ವಾ? ಅಥವಾ ರಾಮನ ಬಳಿಗೆ ಹನುಮಂತ ಬರ್ತಾನೆ. ಬಂದು, ನಾನು ಸೀತೆಯನ್ನ ನೋಡ್ದೆ, ಅವಳು ರಾಮನನ್ನ ನೋಡೋದಕ್ಕೆ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದಾಳೆ ಎಲ್ಲವನ್ನ ತಿಳಿಸ್ತಾನೆ. ಅವನ ಮಾತನ್ನ ಕೇಳಿ ರಾಮನ ಕಣ್ಣಲ್ಲಿ ಕಂಬನಿ ತುಂಬ್ಕೊಂಡ್ಬಿಡತ್ತೆ, ಕಣ್ಣೀರು ತುಂಬಿಡತ್ತೆ. ಎಷ್ಟೋ ಹೊತ್ತು ನಿಟ್ಟುಸಿರು ಬಿಡ್ತಾ ಸುಮ್ಮನೆ ಯೋಚನೆಯಿಂದ ನೆಲ ನೋಡ್ತಾ ಕೂತಿರ್ತಾನೆ ರಾಮ. ಆಮೇಲೆ ವಿಭೀಷಣನ್ ಕಡೆ ತಿರುಗಿ ಹೋಗಿ ಸೀತೆಯ ಬಳಿಗೆ ಹೋಗಿ ಅವಳಿಗೆ ಶುಭ್ರಳಾಗಿ, ಅಂದ್ರೆ ಸ್ನಾನಗಳನ್ನ ಮಾಡಿ ಒಳ್ಳೆಯ ಬಟ್ಟೆಯನ್ನ ಆಭರಣಗಳನ್ನ ಧರಿಸಿ ಬರುವಂತೆ ಹೇಳು ಅಂತಾನೆ ರಾಮ. ವಿಭೀಷಣ ಒಬ್ಬನೇ ಹೋಗಲ್ಲ. ಅವನು ಎಷ್ಟು ಒಂಥರ ವಿವೇಕಿ, ಒಂಥರ ಕಲ್ಚರ್ಡ್ ಪರ್ಸನ್ ಅಂದ್ರೆ ತನ್ನ ಪತ್ನಿ ಮತ್ತೆ ಬೇರೆ ಸ್ತ್ರೀಯರೊಂದಿಗೆ ಅಲ್ಲಿಗೆ ಹೋಗ್ತಾನೆ. ರಾಮ ಹೇಳಿದ್ದನ್ನೆಲ್ಲ ತಿಳಿಸಿ, ನಿಮಗಾಗಿ ಪಲ್ಲಕ್ಕಿ ಸಿದ್ಧ ಆಗಿದೆ ಅಮ್ಮ, ನೀವು ಬನ್ನಿ ಅಂತ ಕರೀತಾನೆ. ಸೀತೆ ಹೇಳ್ತಾಳೆ, ಸೀತೆಯ ಮಾತು ನೋಡಿ, ನಾನು ಈಗ ಇರೋ ಸ್ಥಿತಿಯಲ್ಲೇ ಬರ್ತೀನಿ. ನಾನು ಯಾವ ಆಭರಣಗಳನ್ನ, ಒಡವೆಗಳನ್ನ, ಸೀರೆಗಳನ್ನ ಉಟ್ಕೊಳ್ಳಲ್ಲ. ನಾನು ಈಗ ಹೇಗಿದ್ದೀನೋ ಅದೇ. ಹೇಗಿದ್ದಾಳ ಅವಳು? ತಲೆ ಕೂದಲೆಲ್ಲ ಗಂಟಾಗಿದೆ, ಅವಳ ಹಾಕೊಂಡಿರೋ ಬಟ್ಟೆ ಎಲ್ಲ ಕೊಳೆಯಾಗಿದೆ ಅಲ್ವಾ? ನಾನು ಇರೋ ಸ್ಥಿತಿಯಲ್ಲೇ ಬರ್ತೀನಿ. ಬಂದು ಆರ್ಯಪುತ್ರ ಅಂದ್ರೆ ರಾಮನಿಗೆ ಅವಳು ಆರ್ಯಪುತ್ರ ಅಂತ ಕರಿತಿರ್ತಾಳೆ, ಅವನನ್ನ ನೋಡಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾಳೆ. ಆಗ ವಿಭೀಷಣ ಹೇಳ್ತಾನೆ, ದೇವಿ, ನಮಗೆ ಪ್ರಭು ರಾಮಚಂದ್ರ ಮಾತಾಡದ ಅಂದ್ರೆ ಅದು ಆಜ್ಞೆ ತರ. ಅವನು ಹೇಳಿದಾನೆ, ನೀನು ಒಳ್ಳೆಯ ವಸ್ತ್ರಗಳನ್ನ ಧರಿಸಿ ಬರ್ಬೇಕು, ಕರ್ಕೊಂಬಾ ಅಂತ ನನಗೆ ಆಜ್ಞೆ ಮಾಡಿದಾನೆ. ನಾನು ಅವನಿಗೆ ಅವಿಧೇಯನಾಗಿ ವರ್ತಿಸೋಲ್ಲ, ಅವನಿಗೆ ನೋಯಿಸೋಲ್ಲ. ಅವನು ನನ್ನ ದೈವ. ನೋಡಿ ಅವನ ಭಕ್ತಿಯನ್ನ, ವಿಭೀಷಣನ ಭಕ್ತಿಯನ್ನ. ಸೀತೆಯನ್ನು ಹಾಗೆ ಹೇಳೋದಕ್ಕೆ ಏನಂದ್ರೆ, ತಾನಿಲ್ಲಿ ಎಷ್ಟು ಕಷ್ಟಪಟ್ಟೆ ಅನ್ನೋದು ಗೊತ್ತಾಗ್ಬೇಕು ಅಂತ ಅವಳನ್ನು ಹೇಳ್ತಾಳೆ, ನಾನು ಇದೇ ಸ್ಥಿತಿಯಲ್ಲಿ ಬರ್ತೀನಿ ಅಂತ. ಆದ್ರೆ ರಾಮ ಹಂಗ ಹೇಳಿದಾನೆ ಅಂತ ವಿನಂತಿ ಮಾಡ್ಕೋತಾನೆ, ಅಂದ್ರೆ ಹಂಬಲ್ಲಾಗಿ ರಿಕ್ವೆಸ್ಟ್ ಮಾಡ್ತಾನೆ ವಿಭೀಷಣ. ಆಗ ಸೀತೆಗೂ ಅನ್ಸತ್ತೆ, ರಾಮನ ಆಜ್ಞೆ ವಿಭೀಷಣನಿಗೆ ಒಂದೇ ಅಲ್ಲ, ನನಗೂ ಅಷ್ಟೇ. ಅದು ಆ ಮಾತು ನನಗೆ ಆಜ್ಞೆ ಇದ್ದ ಹಾಗೆ, ಅವನು ನನಗೆ ದೈವದಂತೆ, ಅವನು ನನ್ನ ಭಗವಂತ, ಹಾಗೆ ಆಗ್ಲಿ ಅಂತ ಒಪ್ಕೋತಾಳೆ. ವಿಭೀಷಣ ಏನ್ ಮಾಡ್ತಾನೆ, ಅವನ ಜೊತೆಗೆ ಬಂದಿದ್ದ ಸ್ತ್ರೀಯರಿಗೆ ಎಲ್ಲ ಆಜ್ಞೆಗಳನ್ನ ಹೇಳ್ತಾನೆ. ಆ ಹೆಂಗಸರೆಲ್ಲ ಸೀತೆಗೆ ಚೆನ್ನಾಗಿ ಒಳ್ಳೆ ಗಂಧ ಇದೆಲ್ಲ ಹಾಕಿ ಸ್ನಾನ ಮಾಡಿಸಿ, ಅವಳ ತಲೆ ಕೂದಲೆಲ್ಲ ಜಟೆ ಕಟ್ಬಿಟ್ಟಿರುತ್ತೆ, ಅದನ್ನೆಲ್ಲ ಶುದ್ಧ ಮಾಡಿ ಅವಳಿಗೆ ಒಳ್ಳೆ ರೇಷ್ಮೆಯ ವಸ್ತ್ರಗಳನ್ನ ಉಡಿಸಿ ಆಭರಣಗಳನ್ನ ಹಾಕಿ ಅವಳನ್ನ ತುಂಬಾ ಸುಂದರವಾಗಿ ಅಲಂಕರಿಸ್ತಾರೆ. ಅವರೊಂದಿಗೆ ಸೀತೆಯನ್ನ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಬರ್ತಾರೆ. ರಾಮ ತುಂಬಾ ಯೋಚನೆಯಿಂದ ತಲೆ ಬಗ್ಗಿಸ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ವಿಭೀಷಣ ಬಂದು ರಾಮನಿಗೆ ನಮಸ್ಕಾರ ಮಾಡಿ ಸಂತೋಷದಿಂದ ಸೀತೆಯನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಮನಸ್ಸಿನಲ್ಲೇ ಭಾವನೆಗಳ ಯುದ್ಧ ಆಗ್ತಾ ಇರತ್ತೆ ರಾಮನಿಗೆ. ದೃಷ್ಟಿಯನ್ನ ನೆಲದ ಮೇಲೆ ಇಟ್ಟು ಯೋಚಿಸ್ತಾ ಇರ್ತಾನೆ. ಅವನ ಮನಸ್ಸಲ್ಲಿ
ಸಂತೋಷ ಆಗ್ತಾ ಇರುತ್ತೆ, ಸಹಾನುಭೂತಿ, ದಯೆ ಎಲ್ಲ, ಜೊತೆಗೆ ಸಿಟ್ಟು ತುಂಬಾ ಬಂದಿರುತ್ತೆ ರಾಮನಿಗೆ, ಕೋಪ, ಹುಬ್ಬು ಗಂಟಿಕ್ತಾನೆ ರಾಮ. ವಿಭೀಷಣ ಸೀತೆಯನ್ನ ಕರ್ಕೊಂಡ್ ಬಾ ಅಂತ ಒಂಥರ ಆ ಸ್ವಲ್ಪ ಒರಟು ಧ್ವನಿಯಲ್ಲಿ ಮಾತಾಡ್ತಾನೆ. ವಾನರ ಮತ್ತು ರಾಕ್ಷಸ ಸೈನ್ಯದಲ್ಲಿ ತುಂಬಾ ಉತ್ಸಾಹ. ಯಾರ ಸಲುವಾಗಿ ಯುದ್ಧ ನಡೆಯಿತೋ ಆ ಸೀತಾದೇವಿಯನ್ನ ನೋಡ್ಬೋದು ಅಂತ ನೂಕು ನುಗ್ಲಾಗಿ ಅವರೆಲ್ಲ ಒಬ್ರಿಗೊಬ್ರು ತಳ್ತಾ ಇರ್ತಾರೆ. ಯಾರ್ಯಾರು? ರಾಕ್ಷಸರು, ವಾನರರು. ಅವರನ್ನೆಲ್ಲ ನಿಯಂತ್ರಿಸಿ ವಿಭೀಷಣ ತನ್ನ ಭಟರಿಗೆ ಹೇಳ್ತಾನೆ, ಅವ್ರನ್ನೆಲ್ಲ ಆ ಕಡೆ ಕರ್ಕೊಂಡು ಹೋಗಿ ಅಂತ. ರಾಮ ತಲೆ ಎತ್ತಿ ವಿಭೀಷಣನ ಕಡೆ, ಯಾಕೆ ಅವರೆಲ್ಲ ಆ ಕಡೆ ಹೋಗ್ಬೇಕು? ಅವರೆಲ್ಲ ನನ್ನ ಜನಗಳು, ಅವರನ್ನು ಹಾಗೆ ನಿಯಂತ್ರಣ ಮಾಡಬೇಡ. ಸ್ತ್ರೀ ಆದವಳಿಗೆ ಅವಳ ಶೀಲ ಒಂದೇ ರಕ್ಷಣೆ, ಮನೆಯಲ್ಲೇ ಇರಬೇಕು, ಗೋಡೆಗಳ ಮಧ್ಯೆನೇ ಇರಬೇಕು ಅಂತ ಅಲ್ಲ. ಸೀತೆಗೆ ಯಾವ ರಾಜ್ಯ ರಕ್ಷಣೆ, ಯೋಗ್ಯದ ರಕ್ಷಣೆ ಬೇಕಾಗಿಲ್ಲ. ಜನಗಳೆಲ್ಲ ನೋಡ್ಲಿ ಬಿಡು ಅವಳನ್ನ, ಅವಳಿಗೆ ಅಪಾಯ ಒದಗ್ದಾಗ ತಾನೆ ಪಾಪ ಇವರೆಲ್ಲ ಯುದ್ಧದಲ್ಲಿ ಬಂದು ಅವಳನ್ನ ತಮ್ಮ ಜೀವ ಪಣ ಇಟ್ಟು ಯುದ್ಧ ಮಾಡಿದ್ದಾರೆ. ಯುದ್ಧ ಕಾಲದಲ್ಲಿ, ಸ್ವಯಂವರ ಕಾಲದಲ್ಲಿ, ಯಜ್ಞ ಕಾಲದಲ್ಲಿ, ರಾಜಸಭೆಯಲ್ಲಿ, ಮದುವೆ ನಡೀತಾ ಇರ್ಬೇಕಾರೆ ರಾಣಿ ವಾಸದ ಸ್ತ್ರೀಯರನ್ನ ಎಲ್ಲಾ ಪ್ರಜೆಗಳು ನೋಡಬಹುದು. ಇದು ರಾಮನ ಮಾತು. ಹಿಂದೆ ಅಂತಃಪುರದಲ್ಲಿದ್ದಂತಹ ರಾಣಿಯರನ್ನ ಯಾವಾಗ್ಲೂ ನೋಡಕ್ ಆಗ್ತಿರ್ಲಿಲ್ಲ. ಈಗ ರಾಮ ಹೇಳದೇನು, ಯುದ್ಧ ಕಾಲದಲ್ಲಿ, ಸ್ವಯಂವರ ಆಗ್ತಾ ಇರ್ಬೇಕಾರೆ, ಮದುವೆ ಆಗ್ತಾ ಇರ್ಬೇಕಾರೆ, ಯಜ್ಞಗಳು ಮಾಡ್ತಾ ಇರ್ಬೇಕಾರೆ ನೋಡ್ಬೋದು. ಸೀತೆ ಈಗ ರಣರಂಗಕ್ಕೆ ಬಂದಿದ್ದಾಳೆ. ಅವಳು ಎಷ್ಟು ತೊಂದರೆಲಿದ್ದಾಗ ಇವರೆಲ್ಲ ನನಗೆ ಸಹಾಯಕ್ಕೆ ಬಂದಿದ್ದಾರೆ, ನೋಡ್ಲಿ ಬಿಡು, ಏನು ತಪ್ಪಿಲ್ಲ, ಸೀತೆಯನ್ನ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ. ವಿಭೀಷಣ ಪಲ್ಲಕ್ಕಿ ಹತ್ರ ಹೋಗಿ ಸೀತೆಯನ್ನ ಇಳಿಸ್ಕೊಂಡು ತುಂಬಾ ಗೌರವದಿಂದ ರಾಮನ ಬಳಿಗೆ ಕರ್ಕೊಂಡ್ ಬರ್ತಾನೆ. ಲಕ್ಷ್ಮಣ ಮುಂದೇನಾಗುತ್ತೋ ಅಂತ ಕಾತರದಿಂದ ನೋಡ್ತಿರ್ತಾನೆ. ಯಾಕೆ ಅಂದ್ರೆ ರಾಮ ಎಂದಿನಂತೆ ಇಲ್ಲ. ಅವನಿಗೂ ಸುಗ್ರೀವ ಹನುಮಂತರಿಗೂ ಹಾಗೇ ಅನಿಸ್ತಾ ಇರತ್ತೆ. ಯಾರ್ಯಾರಿಗೆ? ಲಕ್ಷ್ಮಣ, ಸುಗ್ರೀವ, ಹನುಮಂತ, 3 ಜನಕ್ಕೂ ಅನಿಸ್ತಾ ಇರತ್ತೆ ರಾಮ ಮೊದಲಿನ ಹಾಗೆ ಇಲ್ಲ, ಏನೋ ಒಂದು ಅವನಿಗೆ ಚಿಂತೆ ಕೊರಿತಾ ಇದೆ. ವಿಭೀಷಣನ್ ಜೊತೆ ಮಾತಾಡಿದ ರೀತಿ ಎಲ್ಲ ನೋಡಿ ಇವ್ರುಗಳಿಗೆ ಗೊತ್ತಾಗ್ಬಿಡತ್ತೆ. ಯಾವಾಗ್ಲೂ ನಮಗೂ ಹಂಗೆ ಅಲ್ವಾ? ನಮ್ಮ ಮನೇಲಿ ಇರೋರು, ನಮ್ಮ ಹತ್ರದ ಬಂಧುಗಳು, ನಮ್ಮ ಜೊತೆ ಇರೋರು, ಅವ್ರ ಮೂಡ್ ನಮಗ್ ಗೊತ್ತಾಗತ್ತಲ್ವಾ? ಲಕ್ಷ್ಮಣ ಅಷ್ಟು ಸೇವೆ ಮಾಡಿರ್ತಾನೆ, ಹನುಮಂತನು ಅಷ್ಟೇ, ಸುಗ್ರೀವನು ಅಷ್ಟೇ, ಅಷ್ಟು ಸ್ನೇಹಿತನಾಗಿರ್ತಾನೆ. ಅವ್ರಿಗೆ ಗೊತ್ತಾಗತ್ತೆ ರಾಮ ಎಂದಿನಂತೆ ಇಲ್ಲ, ಮಾಮೂಲಾಗಿ ಇಲ್ಲ, ನಾರ್ಮಲ್ ಆಗಿ ಇಲ್ಲ, ಯಾಕೋ ಕೋಪದಲ್ಲಿ ಇದ್ದಾನೆ. ಅವ್ರಿಗೆಲ್ಲ ಒಂದ್ ರೀತಿ ಆತಂಕ ಆಗತ್ತೆ ಲಕ್ಷ್ಮಣನಿಗೆ, ಯಾಕೋ ರಾಮ ಕೋಪದಲ್ಲಿ ಇದ್ದಂಗಿದಾನಲ್ಲ ಅಂತ. ಯಾವ್ದೋ ಕಾರಣಕ್ಕೆ ರಾಮನಿಗೆ ಕೋಪ ಬಂದಿದೆ ಅಂತ ಅನ್ಸುತ್ತೆ ಅಂತ ಅನ್ಕೋತಾನೆ. ಸೀತೆಗೆ ಪಾಪ ಏನು ಗೊತ್ತಿಲ್ಲ. ನಾಚಿಕೆ ಎಲ್ಲ ಜನಗಳ ಮುಂದೆ. ಸೀತೆ ಹಿಂಜರಿತಾ ನಿಧಾನಕ್ಕೆ ವಿಭೀಷಣನ ಹಿಂದೆ ರಾಮ ಇರುವ ಜಾಗಕ್ಕೆ ಬರ್ತಾಳೆ. ಅವಳ ಸೆರಗಿನಿಂದ ಮುಖ ಮುಚ್ಕೊಂಡಿರ್ತಾಳೆ. ತಲೆ ತಗ್ಗಿಸಿ ಮೃದುವಾಗಿ, ಮಾತಾಡಕ್ಕೆ ಆಗಲ್ಲ ಅವಳಿಗೆ, ಗಂಟಲು ಉಬ್ಬಿಟ್ಟಿರುತ್ತೆ, ಮಾತು ಬರಲ್ಲ ಬಾಯಿಂದ. ಅವಳು ಆರ್ಯಪುತ್ರ ಅಂತ ಅಂತಾಳೆ. ಯಾವ ರಾಮನನ್ನ ನೋಡ್ಬೇಕು ಅಂತ ಅವಳ ಜೀವ ಮಿಡಿತಾ ಇತ್ತೋ ಆ ರಾಮ ಅವಳ ಎದುರಿಗೆ ನಿಂತಿರ್ತಾನೆ. ಈ ದಿನ ಬರತ್ತಾ ಅಂತ ಅವಳಿಗೆ ಆಶ್ಚರ್ಯ ಆಗಿರತ್ತೆ. ಮುಖ ಎತ್ತಿ ರಾಮನ ಮುಖವನ್ನ ನೋಡ್ತಾಳೆ. ಅವಳಿಗೆ ಅವನ ಮೇಲೆ ತುಂಬಾ ಅಪರಿಮಿತವಾದ ಪ್ರೇಮ ಅಂತ ಕೊಟ್ಟಿದ್ದಾರೆ ವಾಲ್ಮೀಕಿಗಳು. ಕಣ್ಣುಗಳಲ್ಲೇ ರಾಮನನ್ನ ತುಂಬ್ಕೋತಾಳೆ. ಅವಳ ದುಃಖ ಕೊನೆಗೊಂಡಿರುತ್ತೆ. ದೀರ್ಘ ಕಾಲದಿಂದ ನೋಡದಿದ್ದ ರಾಮನನ್ನ ತುಂಬಾ ಪ್ರೀತಿಯಿಂದ ನೋಡಿ ಕಣ್ಣು ತುಂಬ್ಕೋತಾಳೆ. ರಾಮನಿಗೆ ತುಂಬಾ ಸಿಟ್ಟು ಬಂದಿರುತ್ತೆ. ತನ್ನೆದುರಿಗೆ ನಿಂತಿದ್ದ ಮೃದು ಸ್ವಭಾವದ ತನ್ನ ಪ್ರಿಯ ಪತ್ನಿ ಸೀತೆಯನ್ನ ಕರ್ಕಶವಾದ ಧ್ವನಿಯಿಂದ ಕ್ರೂರವಾಗಿ
ರಾಮ ಹೇಳ್ತಾನೆ, ದೇವಿ, ನಿನ್ನನ್ನು ಶತ್ರುವಿನಿಂದ ಕಾಪಾಡಾಗಿದೆ, ನನ್ನ ಮರ್ಯಾದೆ ಕಾಪಾಡಿಕೊಂಡಾಗಿದೆ, ನಮ್ಮ ವಂಶದ ಕೀರ್ತಿ ಎತ್ತಿಡಿದಾಗಿದೆ. ನಾನು ರಾವಣನನ್ನು ಕೊಂದಿದ್ದೀನಿ, ಶತ್ರುವಿನೊಂದಿಗೆ ಹೋರಾಡಿದ್ದೀನಿ, ಅವನನ್ನ ಕೊಲ್ಲೋದು ನನ್ನ ಕರ್ತವ್ಯವಾಗಿತ್ತು, ಅದನ್ನು ಮಾಡಿದ್ದೀನಿ. ಅವನು ಬಹಳ ತುಂಬಾ ದೊಡ್ಡ ಅಪರಾಧ ಮಾಡಿದ್ದ, ಅದಕ್ಕೆ ಅವನಿಗೆ ಶಿಕ್ಷೆ ಕೊಟ್ಟಿದ್ದೀನಿ. ನನಗಾದ ಅಪಮಾನಕ್ಕೆ ಪ್ರತೀಕಾರ ಮಾಡಿದ್ದೀನಿ. ಶತ್ರು ನಾಶ ಆಗಿದ್ದಾನೆ. ನನ್ನ ಶೌರ್ಯವನ್ನ ಜಗತ್ತಿಗೆ ತೋರಿಸಿದ್ದೀನಿ. ಒಬ್ಬ ಗೌರವಾನ್ವಿತ ಮನುಷ್ಯ ತನ್ನ ಕೀರ್ತಿಗೆ ಧಕ್ಕೆ ಬಂದಾಗ ಹೇಗೆ ನಡ್ಕೋಬೇಕು ಅನ್ನೋದನ್ನ ಜಗತ್ತಿಗೆ ತೋರಿಸಿದ್ದೀನಿ. ಹನುಮಂತ ಸಮುದ್ರ ದಾಟಿ ಬಂದಿದ್ದು, ಲಂಕೆಯನ್ನು ಸುಟ್ಟಿದ್ದು, ತುಂಬಾ ನಮಗೆ ಯಶಸ್ಸು ಕೊಟ್ಟ ಕಾರ್ಯಗಳು. ಅಣ್ಣನನ್ನೇ ತ್ಯಜಿಸಿ ಬಂದ ಈ ವಿಭೀಷಣ ನಮಗೆ ಬಹಳ ಸಹಾಯ ಮಾಡ್ದ. ಸೀತೆ ಈ ಉದ್ದ ಉದ್ದ ಭಾಷಣವನ್ನ ಕೇಳ್ತಾ ಇರ್ತಾಳೆ. ಯಾಕೋ ರಾಮನ ಧ್ವನಿಯಲ್ಲಿ ಒಂದ್ ರೀತಿ ರೂಡ್ನೆಸ್ ಇದೆಯಲ್ಲ, ತನ್ನ ಮೇಲೆ ಪ್ರೀತಿಯಿಂದ ಅನುರಾಗದಿಂದ ಯಾಕೆ ಮಾತಾಡ್ತಾ ಇಲ್ಲ? ಅವನು ಯಾವತ್ತೂ ಹಾಗೆ ಮಾತಾಡಿರಲ್ಲ ಅವಳ ಜೊತೆ. ತುಂಬಾ ಆಶ್ಚರ್ಯದಿಂದ, ಹೆದರದ ಬೆದರಿದ ಹರಿಣಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಹೆದರಿದ ಜಿಂಕೆ ತರ ಅವಳ ಕಣ್ಣುಗಳಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ. ಅವಳನ್ನ ನೋಡಿದ ತಕ್ಷಣ ರಾಮನ ಕೋಪ ಜಾಸ್ತಿ ಆಗ್ಬಿಡುತ್ತೆ. ತನ್ನ ಪ್ರೀತಿಯ ಪತ್ನಿಯ ಮೇಲೆ ಇರಬೇಕಾದ ಪ್ರೇಮ ಅಲ್ಲಿ ಇರಲ್ಲ, ಕೋಪ ಬಂದಿರತ್ತೆ. ಸೀತೆ, ನಾನು ಮೊದ್ಲೇ ಹೇಳಿದಂತೆ ರಾವಣನಿಂದಾದ ಅಪಮಾನ ಸಹಿಸಲಾರದೆ ನಾನು ಅವನನ್ನ ಕೊಂದೆ. ನಿನ್ನನ್ನು ಅವನ ಸೆರೆಯಿಂದ ಬಿಡಿಸಿದ್ದೀನಿ. ನಿನಗೆ ಒಂದು ಸತ್ಯವನ್ನ ನಾನು ಮನವರಿಕೆ ಮಾಡಿಕೊಡ್ಬೇಕು. ಈ ಯುದ್ಧ ರಾವಣ ಸಂಹಾರ, ಧರ್ಮ ಎತ್ತಿ ಹಿಡಿಯೋದಕ್ಕಾಗಿ. ಅವನ್ ಹೇಳ್ತಾ ಇರೋದ್ ನೋಡಿ, ಈ ಯುದ್ಧ ರಾವಣನ ಸಂಹಾರ ಮತ್ತು ಧರ್ಮವನ್ನ ಎತ್ತಿ ಹಿಡಿಯೋಕ್ಕಾಗಿ, ಇಕ್ಷ್ವಾಕು ವಂಶದ ಮರ್ಯಾದೆ ಕಾಪಾಡಕ್ಕಾಗಿ ಮಾಡ್ಬೇಕಾಯ್ತು. ಇದನ್ನೆಲ್ಲ ನಾನು ನಿನಗಾಗಿ ಮಾಡಿದ್ದಲ್ಲ. ಈಗ ನಾನು ನಿನ್ನನ್ನು ಸೆರೆಯಿಂದ ಬಿಡಿಸಿದ್ದೀನಿ. ನೀನು ಇಷ್ಟ ಬಂದ ಕಡೆ ಹೋಗಕ್ಕೆ ಸ್ವತಂತ್ರ ಇದೆ. ನನ್ನ ಕರ್ತವ್ಯವನ್ನ ನಾನು ಮಾಡ್ಬಿಟ್ಟಿದ್ದೀನಿ. ನಿನಗಾಗಿ ಇನ್ನು ನಾನು ಮಾಡಬೇಕಾದದ್ದು ಏನು ಉಳಿದಿಲ್ಲ. ಶತ್ರುವಿನ ಮನೆಯಲ್ಲಿ ಅನೇಕ ತಿಂಗಳು ವಾಸ ಆಗಿದ್ದೆ ನೀನು. ಆದ್ದರಿಂದ ನಿನ್ನನ್ನ ಸ್ವೀಕರಿಸೋದಿಕ್ಕೆ, ತುಂಬಾ ಕೀರ್ತಿವಂತ ವಂಶಕ್ಕೆ ಸೇರಿದ ನಾನು ಹೇಗೆ ಸ್ವೀಕರಿಸೋದು? ರಾವಣ ಕಾಮದ ಕಣ್ಣುಗಳಿಂದ ನಿನ್ನನ್ನು ನೋಡಿ ಪೀಡಿಸಿದ್ದಾನೆ. ಅಂತಹವನ ಮೇಲೆ ಯುದ್ಧ ಸಾಧಿಸಿ ನಾನು ನನ್ನ ಕೀರ್ತಿಯನ್ನ ಪ್ರತಿಷ್ಠಾಪಿಸಿದ್ದೀನಿ. ಆ ನಿನ್ನ ಮೇಲೆ ನನಗೆ ಉದಾಸೀನ ಭಾವ ಇದೆ. ನೀನು ಇಲ್ಲಿಂದ ನಿನ್ನ ಮೆಲ್ಲಿಗೆ ಮನ್ಸು ಬರುತ್ತೋ ಅಲ್ಲಿ ಹೋಗು. ನನ್ನ ಯೋಚನೆಯನ್ನು, ತೀರ್ಮಾನವನ್ನು ನಿಂಗೆ ಹೇಳ್ಬಿಟ್ಟಿದ್ದೀನಿ. ನಿನ್ನನ್ನು ಸ್ವೀಕರಿಸೋದು ಕಷ್ಟ ನನಗೆ. ನಿನಗೆ ಇಷ್ಟವಾದ್ರೆ ನಿನ್ನ ತಾಯಿ ತರ ನೋಡ್ಕೋತಾರೆ ಲಕ್ಷ್ಮಣ, ಭರತ, ಅವರ ಆಶ್ರಯದಲ್ಲಿ ಇರ್ಬೋದು. ಅಥವಾ ಸುಗ್ರೀವ ಸಹ ನಿನ್ನನ್ನು ತುಂಬಾ ಮರ್ಯಾದೆಯಿಂದ ನೋಡ್ಕೋತಾನೆ. ಅಥವಾ ಇದೇ ಲಂಕೆಯಲ್ಲಿ ರಾಜನಾದ ವಿಭೀಷಣ ಸಹ ನೋಡ್ಕೋತಾನೆ. ಇಲ್ಲೆಲ್ಲಾರು ಇರ್ಬೋದು ಅಂತ ಹೇಳಿ ಕೋಪದಿಂದ ಅವಳೊಂದ್ಸತಿ ನೋಡಿ ಮಕ ತಿರುಗಿಸ್ಬಿಡ್ತಾನೆ. ಸೀತೆ ಇಂತಹ ಮಾತನ್ನ ರಾಮನಿಂದ ಎಂದೂ ಕೇಳಿರ್ಲಿಲ್ಲ. ಅವಳು ಇದನ್ನ ಎಕ್ಸ್ಪೆಕ್ಟೂ ಮಾಡಿರ್ಲಿಲ್ಲ. ಬಿರುಗಾಳಿಗೆ ಸಿಕ್ಕ ಬಳ್ಳಿಯಂತೆ ನಡಗ ಹೋಗ್ತಾಳೆ. ಕಣ್ಣಲ್ಲಿ ನೀರು ಸುರಿದು ಹೋಗುತ್ತೆ. ಅದು ಅಷ್ಟು ದೊಡ್ಡ ಸೈನ್ಯದ ಮುಂದೆ ವಾನರರು, ರಾಕ್ಷಸರು, ಬಲ್ಲೂಕಗಳು ಅಂದ್ರೆ ಕರಡಿಗಳು, ಎಲ್ಲ ಗುಂಪಿನ ನಡುವೆ ಹೃದಯ ಒಡೆದೋಗುವಂತ ಮಾತಾಡ್ತಾನೆ ರಾಮ. ತಲೆ ತಗ್ಗಿಸಿ ನಿಂತ್ಕೋತಾಳೆ. ರಾಮನ ಈ ಕ್ರೂರ ಮಾತುಗಳಿಂದ ಮುದುಡಿ ಭೂಮಿಯನ್ನೇ ನೋಡ್ತಾ ಕಣ್ಣೀರ್ ಸುರಿಸ್ತಾ ಇರ್ತಾಳೆ. ಪಾಪ, ಎಂತ ಸಂಕಟ ಅಲ್ಲ, ಎಲ್ರ ಮುಂದೆ ಎಷ್ಟು ಅವಮಾನ. ಸೀತೆ ತನ್ನನ್ನ ತಾನು ಸ್ವಲ್ಪ ಹೊತ್ತಿಗೆ ಸಂಭಾಳಿಸ್ಕೋತಾಳೆ. ಅವಳು ಪತಿವ್ರತೆ, ಆದರೆ ವೀಕ್ ಪರ್ಸನ್ ಅಲ್ಲ. ಅವಳು ದುರ್ಬಲರಲ್ಲ. ಅಳ್ತಾ ನಿಂತಿರ್ತಾಳೆ ಸ್ವಲ್ಪ ಹೊತ್ತು, ಆಮೇಲೆ ಕಣ್ಣೀರ್ ಒರೆಸ್ಕೋತಾಳೆ. ಅಳುವ ಧ್ವನಿಯಲ್ಲಿ ಕೇಳ್ತಾಳೆ, ಪ್ರಭು ರಾಮಚಂದ್ರ, ಏನು
ಸಾಮಾನ್ಯ ಜನ ಮಾತಾಡ್ದೋ ಹಾಗೆ ಮಾತಾಡ್ತೀಯಲ್ಲ ನೀನು. ಸಾಮಾನ್ಯ ಮನುಷ್ಯ ಸ್ತ್ರೀಯರಿಗೆ ಹೀಗೆಲ್ಲ ಮಾತಾಡ್ತಾರೆ, ಆದರೆ ನೀನು ಸಾಮಾನ್ಯನಲ್ವಲ್ಲ. ಆದರೂ ಇಂತಹ ಕ್ರೂರ ದಯವಿಲ್ದೇ ಇರೋ ಮಾತನ್ನ ಆಡೋದಕ್ಕೆ ಮನ್ಸ್ ಹೇಗ್ ಮಾಡಿದೆ ನೀನು? ಇದು ನಿನಗೆ ಯೋಗ್ಯವಲ್ಲ. ಇದ್ಯಾಕೆ ಈ ತರ ಮಾತಾಡ್ತಿದ್ಯಾ? ಅಶೋಕವನದಲ್ಲಿ ಸೆರೆಯಾಗಿದ್ದ ಕಾಲದಲ್ಲಿ ನಾನು ಶುದ್ಧಳಾಗಿದ್ದೆ, ಪವಿತ್ರಳಾಗಿ ಉಳಿದಿದ್ದೆ ಅಂತ ನಾನು ಹೇಳಿದ್ರೆ ನೀನು ನಂಬಬೇಕು. ಅವಳೇನು ಅನ್ಸ್ಕೊಳ್ಳಿಲ್ಲ, ಅವಳು ತಿರುಗಿಸಿ ಹೇಳ್ತಿದ್ದಾಳೆ. ನನ್ನ ಮರ್ಯಾದೆಯನ್ನೇ ನಾನು ಪಣವಾಗಿಟ್ಟು ಇಲ್ಲಿ ಈ ಮಾತನ್ನು ಹೇಳ್ತಿದ್ದೀನಿ. ಎಷ್ಟೋ ಜನ ಹೀನ ನಡತೆಯ ಸ್ತ್ರೀಯರು ಇರ್ಬೋದು, ಅವರ ಗುಂಪಿಗೆ ನನ್ನನ್ನ ಸೇರಿಸಿ ಅವಮಾನ ಮಾಡ್ತೀಯಾ? ನನ್ನ ಶುದ್ಧತೆ ಪರೀಕ್ಷೆ ನಡೆದು ಅದರಲ್ಲಿ ನಾನು ಯಶಸ್ವಿ ಆದರೆ ನಿನ್ನ ಮನಸ್ಸಿಗೆ ಬಂದಿರೋ ಈ ಸಂದೇಹ ದೂರ ಆಗ್ಬೋದಲ್ಲ? ಹಾ, ಹೌದು, ಆ ಪಾಪಿ ರಾವಣ ನನ್ನನ್ನು ಒಮ್ಮೆ ಮುಟ್ಟಿದ್ದ, ಆದರೆ ನಾನು ಅಸಹಾಯಕಳಾಗಿದ್ದಾಗ. ಆ ಪಾಪವನ್ನು ನಾನು ವಿಧಿ ಅನ್ನಬಹುದೇ ಅಷ್ಟೇ ಹೊರತು ನನ್ನ ಮೇಲೆ ನೀನು ಆ ಪಾಪ ಹೊರ್ಸಕ್ಕಾಗಲ್ಲ. ನನ್ನ ಮನಸ್ಸಿನ ಯೋಚನೆ ಆಗ್ಲಿ, ನನ್ನ ಹೃದಯದ ಪ್ರೇಮ ಆಗ್ಲಿ ಯಾವಾಗಲೂ ನಿನ್ನನ್ನು ಬಿಟ್ಟು ಬೇರೆಯವರನ್ನ ನಾನು ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಿಲ್ಲ. ರಾವಣ ನನ್ನ ಕೈ ಹಿಡಿದು ಎಳೆದು ಹೋದ, ಆದ್ರೆ ದೈಹಿಕವಾಗಿ ನಾನು ದುರ್ಬಲಳು ಸ್ತ್ರೀ. ಅವನು ರಾಕ್ಷಸ, ಶಕ್ತಿ ಇರುತ್ತೆ, ಅವನನ್ನ ನನಗೆ ಎದುರ್ಸಕ್ಕಾಗ್ಲಿಲ್ಲ. ಅದನ್ನು ನೀನು ಪಾಪ ಅಂತ ಹೇಳ್ತೀಯಾ? ಇಷ್ಟು ವರ್ಷ ನಿನ್ನ ಜೊತೆ ಇದ್ದು ನಿನಗ್ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಏನ್ ಹೇಳಲಿ ನಾನು? ಮಹಾವೀರ ಹನುಮಂತ ಲಂಕೆಗೆ ಬಂದು ನಾನಿರೋದನ್ನ ಕಂಡು ಹಿಡಿದು ಹೋಗಿ ನಿನಗೆ ನನ್ನ ಸಂದೇಶವನ್ನು ಕೊಟ್ಟ ಅಲ್ವಾ? ಮತ್ತೆ ನೀನ್ ಯಾಕೆ ಕಳಿಸ್ದೆ ಅವನನ್ನ? ನೀನ್ ಯಾಕೆ ನನ್ನನ್ನು ಹುಡ್ಕಕ್ ಹನುಮಂತನನ್ನ ಕಳಿಸ್ದೆ? ಆಗ್ಲೇ ಯಾಕೆ ನೀನ್ ನನ್ನನ್ನು ಬಿಟ್ಟು ಬಿಡ್ಬಾರ್ದಾಗಿತ್ತು? ನಿನಗ್ ನಾನ್ ಬೇಡ ಅಂದ್ರೆ ನೀನ್ ಆಗ್ಲೇ ಯಾಕೆ ಬಿಡಬಾರ್ದಾಗಿತ್ತು? ಅವನ ಮೂಲಕ ನಿನ್ನನ್ನು ಮೆಸೇಜ್ ಕಳಿಸ್ಬಿಟ್ಟಿದ್ರೆ, ನಾನು ನಿನ್ನನ್ನು ಸ್ವೀಕರಿಸಲ್ಲ, ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಆ ಕ್ಷಣನೇ ನಾನು ಪ್ರಾಣ ಬಿಟ್ಬಿಡ್ತಿದ್ನಲ್ಲ. ಸಮುದ್ರಕ್ಕೆ ಸೇತುವೆ ಕಟ್ಟಿ ಕಪಿ ಸೈನ್ಯ ಕರ್ಕೊಂಬಂದು ರಾವಣನ ಜೊತೆ ಯುದ್ಧ ಮಾಡುವ ಈ ಕಷ್ಟ ನಿನಗೆ ಆಗ್ಬೇಕಾಗಿತ್ತು? ಜೀವವನ್ನೇ ಪಣವಾಗಿಟ್ಟು ಇವರೆಲ್ಲರೂ ಯುದ್ಧ ಮಾಡಿದ್ರು, ಅಗತ್ಯನೇ ಇರ್ಲಿಲ್ಲ. ಈಗ್ಲೇ ನೀನೇ ಹೇಳ್ದೆ ಸುಗ್ರೀವ ವಿಭೀಷಣ ಎಲ್ಲ ಬಹಳ ಕಷ್ಟಪಟ್ರು ಅಂತ. ಸುಮ್ನೆ ಎಲ್ಲ ವ್ಯರ್ಥ ಆಯ್ತಲ್ವಾ ಅಂತ ಹೇಳ್ತಾಳೆ. ಕ್ರೋಧಕ್ಕೆ ಮನಸ್ಸನ್ನು ಕೊಟ್ಟಿದ್ಯಾ? ಸಾಮಾನ್ಯ ಮನುಷ್ಯರಿಗಿಂತ ನೀನೇನ್ ಭಿನ್ನ ಅಲ್ಲ. ನಿನ್ನ ಕಣ್ಣಿಗೆ ನನ್ನ ಸ್ತ್ರೀ ತತ್ವಲ್ಲೇ ತಪ್ಪು ಕಾಣಿಸ್ತಾ ಇದೆ ಅಲ್ವಾ? ಕೋಪದ ವರದಲ್ಲಿ ನೀನ್ ಏನೇನ್ ಮಾತಾಡದೆ? ನಾನು ಇಕ್ಷ್ವಾಕು ವಂಶದವನು, ನಾನು ಅಷ್ಟು ಒಳ್ಳೆಯ ಕುಲದಲ್ಲಿ ಹುಟ್ಟಿದವನು ಅಂತ ಕೋಪದಲ್ಲಿ ಮಾತಾಡ್ತಾ ಇರೋ ನಿನಗೆ ಗೊತ್ತಾಗ್ತಾ ಇಲ್ವಾ? ನಾನ್ ಬಂದಿರೋದು ಪ್ರಖ್ಯಾತ ಜನಕರಾಜನ ವಂಶದಿಂದ, ನನ್ನ ಕುಲವೂ ಉತ್ತಮವಾದದ್ದೇ. ಮರ್ತೋಯ್ತಾ ನಿಂಗೆ? ನಿನಗೆ ನಿನಗೆ ನಿನ್ನ ಧರ್ಮ, ನಿನ್ನ ಧರ್ಮಿಷ್ಠ, ನಿನ್ನ ವಂಶ ಗೌರವ ಅದು ನಿನಗೆ ಸ್ಮರಣೆ ಬಂತು. ನನ್ನ ವಂಶದ ಗೌರವದ ಬಗ್ಗೆನು ಬೆಲೆ ಕೊಡು, ಗಮನ ಕೊಡು ಅದಕ್ಕೆ. ಒಮ್ಮೆ ನೀನು ಮದುವೆ ಆಗಿ ನನ್ನನ್ನ ಪತ್ನಿ ಅಂತ ಸ್ವೀಕರಿಸಿದ್ಯಾ, ನಾನು ಒಳ್ಳೆ ಹೆಂಡತಿಯಾಗಿ ಬದುಕಿ ನಿನಗೆ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀನಿ. ನಿನಗೆ ಇದೆಲ್ಲ ಮರ್ತೇ ಹೋಯ್ತಾ? ನೋಡಿ ಸೀತಾದೇವಿ ಹೇಗೆ ಹೇಳ್ತಿದ್ದಾಳೆ. ರಾಮನ ಮಾತು ಕೇಳಿ ಲಕ್ಷ್ಮಣನಿಗೆ ಜಿಗುಪ್ಸೆ ಆಗುತ್ತೆ, ಅಸಹ್ಯ ಆಗುತ್ತೆ. ಲಕ್ಷ್ಮಣನ ಕಡೆ ನೋಡಿ ಸೀತೆ ಹೇಳ್ತಾಳೆ, ಓ ಸೌಮಿತ್ರಿ ಲಕ್ಷ್ಮಣ. ಸೌಮಿತ್ರಿ ಅಂದ್ರೆ ಸುಮಿತ್ರೆಯ ಮಗ ಲಕ್ಷ್ಮಣ. ನಾನು ಯಾವಾಗ ಏನ್ ಕೆಲಸ ಹೇಳಿದ್ರು ಮಾಡ್ತೀಯ ತಾನೇ ನೀನು? ನನಗೆ ದುಃಖಕ್ಕೆ ಇವಿರುವ ಒಂದೇ ಒಂದು ಪರಿಹಾರ ಏನಂದ್ರೆ ಅಗ್ನಿ ಪ್ರವೇಶ. ದಯವಿಟ್ಟು ನನಗಾಗಿ ಒಂದು ಚಿತೆಯನ್ನು ಸಿದ್ಧಪಡಿಸು. ನನ್ನ ಹೆಸರಿಗಿಂತ ಕಳಂಕ ಬಂದ್ಮೇಲೆ ನಾನು ಬದುಕಿರಲ್ಲ. ಇಷ್ಟು ದೊಡ್ಡ ಜನ ಸಮುದಾಯದ ಮುಂದೆ
ನನ್ನ ಪತಿ ನನ್ನ ಬಗ್ಗೆ ಅಸಮಾಧಾನದ ಮಾತಾಡಿದರೆ, ನನ್ನನ್ನು ತ್ಯಜಿಸಿ ನೀನು ಇಷ್ಟ ಬಂದ ಕಡೆ ಹೋಗು ಅಂತ ಹೇಳಿದರೆ, ಎಲ್ ಬೇಕಾದ್ರೆ ಹೋಗು ಅನ್ನಲ್ಲ ರಾಮ. ನೀನ್ ವಿಭೀಷಣನ್ ಇದ್ರಲ್ಲ ಲಂಕೆಲಾರು ಇರು, ಸುಗ್ರೀವನ ಇದ್ರಲ್ಲಾರು ಇರು, ಭರತ ಲಕ್ಷ್ಮಣ ನಿನ್ಗೆ ಆಶ್ರಯ ಕೊಡ್ತಾರೆ ಅಂತೆಲ್ಲ ಹೇಳಿದ್ನಲ್ಲ. ಆದ್ರೆ ನನಗೆ ಈಗ ಅನಿಸ್ತಿರೋದು, ನನ್ನ ಇಷ್ಟ ಬಂದ್ ಕಡೆ ಹೋಗ್ಬೋದ್ ತಾನೆ, ನನಗೆ ಸಿದ್ಧಪಡಿಸೋ ಒಂದು ಉರಿಯೋ ಚಿತೆನೆ ನನಗೀಗ ಉಳಿದಿರೋ ಏಕೈಕ ಮಾರ್ಗ. ನಾನು ಅಂತ ಲಕ್ಷ್ಮಣನು ಕೋಪದಿಂದ, ಅದ್ ಮಾತ್ರ ನನ್ನ ಏಕಮಾಸ್ತ್ರ ಸ್ಥಳ, ನೀನು ಚಿತೆಯನ್ನು ಸಿದ್ಧಪಡಿಸು ಅಂತ ಲಕ್ಷ್ಮಣನಿಗೆ ಹೇಳ್ತಾಳೆ. ಲಕ್ಷ್ಮಣ ರಾಮನ ಕಡೆ ಕೋಪದಿಂದ ನೋಡ್ತಾನೆ. ರಾಮ ಯಾವ ಮಾತು ಆಡಲ್ಲ, ಮೌನವಾಗಿ ತಲೆ ಬಗ್ಗಿಸ್ಕೊಂಡ್ ನಿಂತಿರ್ತಾನೆ. ರಾಮನ ಕಡೆ ನೋಡ್ತಾನೆ, ಅವಳ ಚಿತೆ ಇದ್ ಮಾಡು ಅಂತಾಳೆ, ಮಾಡ್ಲಾ ಅಂತ. ರಾಮ ಮೌನವಾಗಿ ನಿಂತಿರು ಅಂದ್ರೆ ಅರ್ಥ ಏನು, ನನಗದು ಒಪ್ಪಿಗೆ, ಮೌನಂ ಸಮ್ಮತಿ ಲಕ್ಷಣಂ, ಅವಳು ಮಾಡ್ಲಿ ಅಗ್ನಿ ಪ್ರವೇಶ ಅನ್ನೋ ತರ ಇರುತ್ತೆ. ಇಡೀ ಸೈನ್ಯಕ್ಕೆ ತುಂಬಾ ದುಃಖ ಆಗತ್ತೆ. ಲಕ್ಷ್ಮಣ ಅತ್ಕೋತ ಚಿತೆಯನ್ನ ಸಿದ್ಧಪಡಿಸ್ತಾನೆ. ರಾಮನ ಈ ಇನ್ನೊಂದು ಮುಖ ಯಾರು ಈವರೆಗೆ ನೋಡಿರಲ್ಲ. ಚಿತೆ ದಗ 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 ಉರಿಯಕ್ಕೆ ಪ್ರಾರಂಭ ಆಗುತ್ತೆ. ಸೀತೆ ನೆಲದಿಟ್ಟಿಸಿ ನೋಡ್ತಾ ರಾಮನಿಗೆ ಪ್ರದಕ್ಷಿಣೆ ಮಾಡಿ ಆ ಚಿತೆಯ ಬಳಿ ಬಂದು ಕ್ಷಣಕಾಲ ನಿಂತ್ಕೋತಾಳೆ. ಅನಂತರ ಅಗ್ನಿಗೆ ಕೈ ಮುಗಿತಾಳೆ, ಬಂದು ಪ್ರತಿಜ್ಞೆ ಮಾಡ್ತಾಳೆ, ನನ್ನ ಮನಸ್ಸು ರಾಮನ ಮೇಲೆ ಇರೋದು ನಿಜ ಆದ್ರೆ, ಅವನನ್ನು ಒಂದೇ ಒಂದು ಕ್ಷಣ ನಾನು ಮರೆಯದೇ ಇರೋದು ನಿಜ ಆದ್ರೆ, ಲೋಕದ ಎಲ್ಲ ಆಗು ಹೋಗುಗಳಿಗೂ ಸಾಕ್ಷಿಯಾದ ಈ ಅಗ್ನಿ ನನ್ನನ್ನು ರಕ್ಷಿಸಲಿ. ನಾನು ಕಳಂಕಿತೆ ಅಂತ ರಾಮ ಅಂತಿದ್ದಾನೆ, ಈ ಸೀತೆ ಎಂತ ಶುದ್ಧಳು ಅನ್ನೋದನ್ನ ಲೋಕಕ್ಕೆ ಅಗ್ನಿಯೇ ತಿಳಿಸಲಿ. ಕಾಯ ವಾಚ ಮನಸ್ಸು ನಾನು ರಾಮನಿಗೆ ನಿಷ್ಠಳಾಗಿರೋದು ನಿಜ ಆದ್ರೆ, ನಾನು ಅರಿತ ಧರ್ಮ ಸತ್ಯ ಆದ್ರೆ, ಸೂರ್ಯ ಚಂದ್ರ ವಾಯು 4 ದಿಕ್ಕುಗಳು ಹಗಲು ರಾತ್ರಿಗಳು ನನ್ನ ತಾಯಿಯಾದ ಭೂದೇವಿ ಎಲ್ಲರಿಗೂ ನಾನು ಪಾಪ ಶಂಕಿತಳಲ್ಲವೆಂದು ತಿಳಿದಿದ್ದರೆ ಅಗ್ನಿ ನನ್ನನ್ನು ರಕ್ಷಿಸಲಿ ಅಂತ ಹೇಳ್ತಾಳೆ. ಇಷ್ಟು ಹೇಳಿ ಅಗ್ನಿಗೆ ಒಂದು ಸತಿ ಪ್ರದಕ್ಷಿಣೆ ಬರ್ತಾಳೆ, ಕೈ ಮುಗಿದು ಒಂದೇ ಸತಿ ಇದ್ದಕ್ಕಿದ್ದಂಗೆ ಉರಿತಿರೋ ಚಿತೆಗೆ ಹಾರ್ಬಿಡ್ತಾಳೆ. ಕ್ಷಣ ಮಾತ್ರ ಹಾಗೆ ಮಾಡ್ತಾಳೆ. ಎಲ್ರೂ ನಿಬ್ಬೆರಗಾದರು ಅಂದ್ರೆ ಬೆರಗಾಗಿ ನೋಡ್ತಾ ಇರ್ತಾರೆ. ಸೀತೆಯ ಆತ್ಮಾರ್ಪಣೆಯನ್ನ ನೋಡ್ತಾರೆ. ತುಂಬಾ ಅಲ್ಲಿರೋ ಸ್ತ್ರೀಯರಿಗೆಲ್ಲ ದುಃಖ ಆಗತ್ತೆ. ಸೀತೆಯ ಬಣ್ಣವೇ ತಪ್ತ ಕಾಂಚನ ಅಂತ ಹಾಕಿದ್ದಾರೆ. ತಪ್ತ ಕಾಂಚನ ಅಂದ್ರೆ, ಕಾಂಚನ ಅಂದ್ರೆ ಚಿನ್ನ, ಚಿನ್ನ ಕರಗದಾಗ ಇರುತ್ತಲ್ಲ ಆ ತರ ಇತ್ತು ಅವಳ ದೇಹದ ಕಾಂತಿ ಸೀತೆಯದು. ಜೊತೆಗೆ ಮೈ ಮೇಲೆ ತುಂಬಾ ಒಡವೆಗಳನ್ನ ಹಾಕೊಂಡಿದ್ಲು. ಆ ಬೆಂಕಿಯಲ್ಲಿ ಅವಳು ಉರಿತಾ ಇದ್ರೆ ಚಿನ್ನವೇ ಉರಿತಾ ಇರೋ ಹಾಗೆ ಕಾಣಿಸ್ತಿತ್ತು. ಎಲ್ರು ಹೌಹಾರಿ ಕುಕ್ಕೋತಾರೆ. ಸ್ತ್ರೀ ಸಮುದಾಯ ಎಲ್ಲ ತುಂಬಾ ದುಃಖ ಪಡತ್ತೆ. 3 ಲೋಕಗಳಲ್ಲಿರ್ತಕ್ಕಂತಹ ದೇವ ದಾನವ ಗಂಧರ್ವರು ದೇವತೆಯಂತಿದ್ದ ಸೀತೆ ಬೆಂಕಿಗೆ ಹಾರೋದನ್ನ ನೋಡಿ ಎಲ್ಲರಿಗೂ ತುಂಬಾ ದುಃಖ ಆಗತ್ತೆ. ಆ ವಾತಾವರಣ ಪೂರ್ತಿ ದುಃಖದಿಂದ ಇರುತ್ತೆ. ರಾಮ ಇನ್ನು ಹುಬ್ಬು ಗಂಟಿಕೊಂಡೇ ತಲೆ ಕೆಳಗಾಗಿ ನಿಂತಿರ್ತಾನೆ. ಜನರ ರಾಮನ ಮೇಲೆ ಕೋಪ, ಸೀತೆಯ ಮೇಲೆ ಸಹಾನುಭೂತಿ ಎಲ್ಲ ಅವನ ಗಮನಕ್ಕೆ ಬರುತ್ತೆ. ಆದರೂ ತಲೆ ತಗ್ಗಿಸ್ತವನ್ ತಲೆ ಎತ್ತಲ್ಲ. ಅವನ ಕಣ್ಣುಗಳಲ್ಲಿ ನೀರ್ ತುಂಬುತ್ತೆ, ಹೃದಯದಲ್ಲಿ ಬಹಳ ಗಾಬರಿ ದುಃಖ ಆಗತ್ತೆ. ಬ್ರಹ್ಮ ಮಹಾದೇವ ವರುಣ ಯಮ ಇಂದ್ರ ಕುಬೇರ ಎಲ್ಲ ದೇವತೆಗಳು ತಮ್ಮ ಸುವರ್ಣ ರಥದಲ್ಲಿ ಬಂದು ಅಂತರಿಕ್ಷದಲ್ಲಿ ನಿಂತ್ಕೋತಾರೆ. ಎಷ್ಟೋ ಜನ ಮಹರ್ಷಿಗಳು ಬರ್ತಾರೆ. ಮಹರ್ಷಿಗಳೆಲ್ಲ ಹೇಳ್ತಾರೆ, ಸೀತೆ ಹೀಗೆ ಬೆಂಕಿಯಲ್ಲಿ ಬೀಳೋದನ್ನ ನೋಡು, ನಿನಗೆ ಸುಮ್ಮನಿರಕ್ಕೆ ಹೇಗ್ ಸಾಧ್ಯ ಆಯ್ತು ರಾಮ? ನೀನು ವಿಶ್ವದ ಸೃಷ್ಟಿಕರ್ತ, ವಿವೇಕಿಗಳಲ್ಲಿ ವಿವೇಕಿ, ಪುರುಷ ಶ್ರೇಷ್ಠ, ಆದರೂ ಇಂತಹ ಘಟನೆ ನಡೆಯಲು ಬಿಟ್ಬಿಟ್ಟಿಯಲ್ಲ ನೀನು. ದೇವತೆಗಳಿಗೆಲ್ಲ ಸದಾ ರಕ್ಷಕನಾದವನು ನೀನು. ಲೋಕದಲ್ಲಿ ಶ್ರೇಷ್ಠತೆ ಎಲ್ಲವೂ ನಿನ್ನಿಂದ. ಸೃಷ್ಟಿಯ ನೋಡ್ಕೊಳ್ಳೋನು ನೀನೆ, ಆದಿ ಮೂಲ ನೀನು, ಅವಿನಾಶಿ ನೀನು, ಭೂತ ಭವಿಷ್ಯ ವರ್ತಮಾನಗಳು ನೀನೆ. ಆದರೆ
ಸೀತೆಯೊಂದಿಗೆ ಕೇವಲ ಸಾಮಾನ್ಯ ಮನುಷ್ಯನಂತೆ ವರ್ತಿಸ್ಬಿಟ್ಟಿಯಲ್ಲ ಅಂತ ಮಹರ್ಷಿಗಳೆಲ್ಲ ಕೇಳ್ತಾರೆ. ಅದಕ್ಕೆ ರಾಮ ವಿನೀತನಾಗಿ, ನಾನು ದಶರಥನ ಮಗ ರಾಮ, ಒಬ್ಬ ಮನುಷ್ಯ, ನನಗೇನು ಗೊತ್ತಿಲ್ವಲ್ಲ ಇದೆಲ್ಲ. ನಾನು ಯಾರು, ಯಾರಿಗೆ ಸಂಬಂಧಿಸ್ತೋನು, ನಾನು ಹುಟ್ಟಿದರ ಉದ್ದೇಶ ಏನು, ಇದು ಯಾವುದು ನನಗೆ ಗೊತ್ತಿಲ್ಲ. ನಾನು ದಾಶರಥೆ, ರಾಮಚಂದ್ರ. ನನ್ನ ಒಂದು ಜನ್ಮಕ್ಕೇನಾದ್ರೂ ವಿಶೇಷ ಅರ್ಥ ಇರೋದಾದ್ರೆ ಅದನ್ನ ಬ್ರಹ್ಮದೇವ ಹೇಳ್ಬೇಕು. ನನ್ನ ಪ್ರಕಾರ ನಾನೊಬ್ಬ ದಶರಥನ ಮಗ ರಾಮಚಂದ್ರ. ಚತುರ್ಮುಖ ಬ್ರಹ್ಮ ಬರ್ತಾನೆ, ನಿನ್ನ ಬಗೆಗಿನ ಸತ್ಯವನ್ನು ನಾನು ಹೇಳ್ತೇನೆ, ನೀನು ಕೇಳು ಅಂತ ರಾಮನಿಗೆ ಹೇಳ್ತಾನೆ. ಈಗ ಮುಂದೆ ಬ್ರಹ್ಮ ಹೇಳುವಂತಹ ಪೂರ್ತಿ ಮಾತು ಪರಬ್ರಹ್ಮದ ಆತ್ಮದ ಒಂದು ಏನ್ ಹೇಳ್ಬೋದು, ಏನ್ ಉಪನಿಷತ್ತುಗಳಲ್ಲಿ ಯಾವುದನ್ನ ವರ್ಣಿಸಿದರೆ ಅದನ್ನ ಅದೇ ನೀನು ಅನ್ನೋ ತರ ಹೇಳ್ತಾನೆ. ಬ್ರಹ್ಮ ಹೇಳ್ತಾನೆ, ನಿನ್ನ ಬಗೆಗಿನ ಸತ್ಯ ಹೇಳ್ತೀನಿ. ನೀನು ಶಂಖ ಚಕ್ರಧಾರಿಯಾದ ನಾರಾಯಣ, ನಿನ್ನ ಪತ್ನಿ ಸೀತಾದೇವಿಯೇ ಲಕ್ಷ್ಮೀದೇವಿ, ನೀನು ಸರ್ವವ್ಯಾಪಿ, ಹಿಂದೆ ವರಾಹ ರೂಪದಲ್ಲಿ ಬಂದವನೂ ನೀನೆ, ಆದಿ ಅಂತ್ಯಗಳಿಲ್ಲದ ಪರಬ್ರಹ್ಮ ನೀನು. ನೀನು ಹಿಡಿದ ಕೋದಂಡದ ಹೆಸರು ಶಾರ್ಗ್ನ. ಶಾರ್ಗ್ನ. ನೀನು ಇಂದ್ರಿಯಗಳನ್ನು ಜಯಿಸಿದವನು, ವಿಶ್ವವ್ಯಾಪಿಯು. ನಿನ್ನನ್ನು ವೇದಗಳು ಪುರುಷೋತ್ತಮ ಅಂತ ಕರೆಯುತ್ತೆ. ವಿಶ್ವ ಕಾರಣನು ನೀನು, ವಿಶ್ವ ರಕ್ಷಕನು ನೀನು, ಪ್ರಳಯಕಾರನು ನೀನು. ವೇದಗಳೇ ಯಾರನ್ನ ಕೊಂಡಾಡುತ್ತೋ ಆ ಸಮಸ್ತ ವೇದಗಳ ಅರ್ಥವೇ ನೀನು ರಾಮಚಂದ್ರ. ದೇವತೆಗಳಿಗೆ ಆಶ್ರಯ ನೀನು. ನೀನೇ ಯಜ್ಞ, ನೀನೇ ಓಂಕಾರ. ನಿನ್ನನ್ನು ಇದುವರೆಗೂ ಯಾರು ಪೂರ್ಣವಾಗಿ ತಿಳಿದಿಲ್ಲ. ಜಂತುಗಳು, ದಿಕ್ಕುಗಳು, ಆಕಾಶ, ಪರ್ವತ, ಅರಣ್ಯ, ಬ್ರಾಹ್ಮಣರು ಎಲ್ಲವನ್ನು ನೀನು ವ್ಯಾಪಿಸಿರುವೆ. ನಿನ್ನಿಂದಲೇ ಈ ಜಗತ್ತಿಗೆ ಅಸ್ತಿತ್ವ. ಪ್ರಳಯ ಕಾಲದಲ್ಲಿ ನೀನು ಆದಿಶೇಷಶಾಹಿಯಾದ ನಾರಾಯಣನಾಗಿರುವೆ. ರಾಮ, ಸರಸ್ವತಿಯೇ ನಿನ್ನ ನಾಲಿಗೆ, ಬ್ರಹ್ಮನಾದ ನಾನೇ ನಿನ್ನ ಹೃದಯ. ನೀನು ಒಂದು ಸತಿ ಕಣ್ಣು ಮುಚ್ಚಿ ತೆಗೆದರೆ ಒಂದು ರಾತ್ರಿ ಒಂದು ಹಗಲು ಎಂದರ್ಥ. ವೇದಗಳೇ ನಿನ್ನ ಉಸಿರು. ನಿನ್ನನ್ನು ಒಳಗೊಂಡಿದೆ ಇಲ್ಲಿರೋದು ಅಂದ್ರೆ ಸರ್ವವ್ಯಾಪಿಯಾಗಿದೆಯಾ ಅಂತ. ನಿನ್ನನ್ನು ಒಳಗೊಂಡಿಲ್ಲದೆ ಇರುವುದು ಯಾವುದೂ ಇಲ್ಲ. ಎಲ್ಲದರ ಒಳ ಹೊರಗೂ ನೀನು ವ್ಯಾಪಿಸಿದ್ಯಾ. ಎಲ್ಲ ಲೋಕಗಳೇ ನಿನ್ನ ಶರೀರ, ಭೂಮಿಯೇ ನಿನ್ನ ತಾಳ್ಮೆ, ಅಗ್ನಿಯೇ ನಿನ್ನ ಕೋಪ, ಚಂದ್ರನೇ ನಿನ್ನ ದಯೆ. ಬಲಿ ಚಕ್ರವರ್ತಿ ಯಜ್ಞ ಮಾಡದ್ನಲ್ಲ, 3 ಹೆಜ್ಜೆಗಳನ್ನ ಭೂಮಿಗಾಗಿ ಬೇಡದೆ. ಸೀತಾದೇವಿಯೇ ಲಕ್ಷ್ಮೀದೇವಿ, ನೀನು ಭೂಮಿಯಲ್ಲಿ ಜನ್ಮವೆತ್ತಿದ್ದು ರಾವಣನನ್ನು ಕೊಲ್ಲುವ ಉದ್ದೇಶದಿಂದ. ಈ ಉದ್ದೇಶವನ್ನು ನೀನು ಧರ್ಮದ ಮಾರ್ಗದಲ್ಲಿ ನಡೆದು ಸಾಧಿಸಿರುವೆ ಅಂತ ಬ್ರಹ್ಮ ಹೇಳ್ತಾನೆ. ಬ್ರಹ್ಮನ ಮಾತುಗಳನ್ನು ಕೇಳಿದ ರಾಮನಿಗೆ ಮುಖದಲ್ಲಿ ಆಶ್ಚರ್ಯ ಆಗತ್ತೆ. ಅದೇ ಕ್ಷಣದಲ್ಲಿ ಉರಿಯುತ್ತಿರುವ ಚಿತೆಯಿಂದ ಅಗ್ನಿದೇವನು ಸೀತೆಯನ್ನು ತನ್ನ ಕೈಯಿಂದ ಹಿಡಿದೆತ್ತುಕೊಂಡು ಬೆಳಕ್ಕೆ ಬರ್ತಾನೆ. ಅವಳನ್ನ ರಾಮನ ಪಕ್ಕದಲ್ಲಿ ನಿಲ್ಲಿಸಿ, ರಾಮ, ನಿನ್ನ ಸೀತೆಯನ್ನು ನಿನಗೆ ಹಿಂತಿರುಗಿಸಿದ್ದೀನಿ. ಅವಳು ಎಂದೂ ಅವಳ ಹೆಸರಿಗೆ ಕಳಂಕವಿಲ್ಲ. ಅವಳು ಪವಿತ್ರಳು. ನಿನ್ನನ್ನೇ ಕುರಿತು ಚಿಂತಿಸುತ್ತಿದ್ದಳು, ನಿನಗಾಗಿ ಹಂಬಲಿಸ್ತಿದ್ಲು. ನಿನ್ನನ್ನು ನೋಡ್ಬೇಕು ಅನ್ನೋ ಒಂದೇ ಆಸೆಯಿಂದ ರಾವಣನ ಅಶೋಕವನದಲ್ಲಿ ಜೀವ ಹಿಡ್ಕೊಂಡು ಕೂತಿದ್ಲು. ರಾವಣ ಎಂತೆಂತಹ ಅವಳಿಗೆ ಆಸೆಗಳನ್ನ ತೋರಿಸ್ದ, ಆದರೆ ಅವಳು ಯಾವುದಕ್ಕೂ ಗಮನ ಕೊಡ್ಲಿಲ್ಲ. ನನ್ನ ಮಾತಲ್ಲಿ ಭರವಸೆ ಇಡು ರಾಮ, ನಾನು ಎಲ್ಲವನ್ನು ಶುದ್ಧಗೊಳಿಸುವ ಅಗ್ನಿ. ನನ್ನ ಮಾತಲ್ಲಿ ಭರವಸೆ ಇಟ್ಟು ಇವಳು ಅನರ್ಘ್ಯವಾದ ಸ್ತ್ರೀರತ್ನ ಅಂತ ಸೀತೆಯನ್ನ ರಾಮನಿಗೆ ಒಪ್ಪಿಸ್ತಾನೆ ಅಗ್ನಿ. ಈಗ ಮುಂದಿನ ಮಾತು ರಾಮನ ಮಾತು, ಗಮನ ಇಟ್ಟು ಕೇಳಿ. ಮೌನವಾಗಿ ನಿಂತಿದ್ದ ರಾಮನ ಕಣ್ಣುಗಳಲ್ಲಿ ನೀರು ಕಂಬನಿ ಧಾರಾಕಾರವಾಗಿ ಹರಿಯಕ್ಕೆ ಶುರುವಾಗತ್ತೆ. ರಾಮ ಆಡೋ ಮಾತು ಕೇಳಿ, ಹೇ ಅಗ್ನಿದೇವ, ಈ ಸೀತೆ 3 ಲೋಕಗಳನ್ನು ಶುದ್ಧೀಕರಿಸುವಷ್ಟು ಶುದ್ಧಳಾದವಳು ಎಂದು ನನಗೆ ಗೊತ್ತು. ಅಂದ್ರೆ ನೀನ್ ಅಗ್ನಿಯಿಂದ ಭರವಸೆ ಅಲ್ಲ, ನನಗೇ ಗೊತ್ತು. ಬಹಳ ಕಾಲ ರಾವಣನ ಸೆರೆಯಲ್ಲಿದ್ದರೂ
ಅವಳು ಮಂಜಿನಷ್ಟೇ ಪವಿತ್ರಳು. ಇಂತಹ ಶುದ್ಧವಾದ ಈ ಸ್ತ್ರೀಯನ್ನು ಈ ಅಗ್ನಿ ಪರೀಕ್ಷೆಯ ಒಂದು ಪರೀಕ್ಷೆಯಲ್ಲಿ ಅವಳು ಹಾದು ಬರದೇ ಇದ್ದರೆ ಜನರ ಬಾಯಿಗೆ ಬೀಳ್ತಾ ಇದ್ಲು. ಜನರು ನನಗಂತ ಇದ್ರು, ದಶರಥನ ಪುತ್ರ ರಾಮ ಪ್ರೇಮದಿಂದ ಕುರುಡಾದ, ಇನ್ನೊಬ್ಬರ ಮನೆಯಲ್ಲಿ ವಾಸ ಮಾಡ್ತಿದ್ದ ಹೆಂಡತಿಯನ್ನ ಕರೆದುಕೊಳ್ಳೋ ಮೂರ್ಖತನ ತೋರಿಸ್ದ. ಸೀತೆ ಶುದ್ಧಳು ಎಂದು ನನಗೆ ಚೆನ್ನಾಗಿ ಗೊತ್ತು. ಅವಳ ಹೃದಯದಲ್ಲಿ ಸದಾ ನಾನೇ ಇರುವುದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳ ಹೆಸರಿಗೆ ಯಾವ ಕಳಂಕವೂ ಇಲ್ಲ ಎಂಬುದು ಗೊತ್ತು. ಮೂರು ಲೋಕಗಳಿಗೂ ಸೀತೆ ಶುದ್ಧಳೆಂಬುದನ್ನು ತಿಳಿಯೋದಕ್ಕೋಸ್ಕರ ನಾನು ಹೀಗೆ ಮಾಡಿದೆ. ಸೀತೆ ತನ್ನನ್ನು ತಾನು ಕಾಪಾಡಿಕೊಳ್ಳಬಲ್ಲಳು. ಸಮುದ್ರ ಪ್ರಕೃತಿ ನಿರ್ಮಿತ ಅಲ್ವಾ, ಅದು ದಡವನ್ನ ಹೇಗೆ ಮೀರಕ್ಕಾಗಲ್ಲ. ಎಷ್ಟೇ ನೀರಿರ್ಲಿ ಸಮುದ್ರದಲ್ಲಿ ಅದು ದಡ ಮೀರಕ್ಕಾಗಲ್ಲ. ಹಾಗೆ ರಾವಣ ಎಷ್ಟೇ ಶಕ್ತಿಶಾಲಿಯಾಗಿರ್ಲಿ ಸೀತೆಯನ್ನ ಮುಟ್ಟೋದಕ್ಕಾಗ್ತಿರ್ಲಿಲ್ಲ ಆ ಪಾಪಿಗೆ. ಸೂರ್ಯನಲ್ಲಿ ಅವನ ತೇಜಸ್ಸು ಇದ್ದ ಹಾಗೆ ನಾನು ನನ್ನ ಸೀತೆ. ಒಳ್ಳೆಯ ವ್ಯಕ್ತಿಗೆ ಅವನ ಕೀರ್ತಿ ಹೇಗೋ ಹಾಗೆ ನಾನು ನನ್ನ ಸೀತೆ. ನಾನೀಗ ಮಾಡಿದ್ದನ್ನ ಜನರು ಏನಾದರೂ ನನಗೆ ಅನ್ನಲಿ, ಆದ್ರೆ ಪವಿತ್ರಳಾದ ಸೀತೆಯನ್ನು ಯಾರು ದೂಷಿಸಬಾರದು ಅಂತ ನಾನು ಹೀಗೆ ಮಾಡಿದೆ. ಸೀತೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೋ ಎಂದು ಎಲ್ಲ ದೇವತೆಗಳಿಗೂ ಅಗ್ನಿಯ ಸಮ್ಮುಖದಲ್ಲಿ ರಾಮ ತನ್ನ ಮನಸ್ಸಿನ ಮಾತನ್ನ ಹೇಳ್ತಾನೆ. ಅಂದ್ರೆ ಜನ ಇವತ್ತಿಗೂ ರಾಮನನ್ನ ದೂಷಿಸ್ತಾರೆ, ಸೀತೆಗೆ ಯಾಕೆ ಹಾಗೆ ಮಾಡ್ದ ರಾಮ ಅಂತ. ಆದರೆ ಸೀತೆಯನ್ನ ಪೂಜಿಸ್ತಾರೆ, ಅವಳ ಪವಿತ್ರತೆಯನ್ನ ಎಲ್ಲರಿಗೂ ಹೇಳ್ತಾರೆ. ಇದು ರಾಮನಿಗೆ ಬೇಕಾಗಿತ್ತು. ಆದರೆ ನಮ್ಮ ಸ್ವಭಾವ ಒಂದು ಏನು ಅಂದ್ರೆ, ಒಂದು ಏನಾದ್ರೂ ನಮಗೆ ಜಗತ್ತಿಗೆ ತೋರಿಸ್ಕೊಡಕ್ಕೆ ಒಂದು ವಿಷಯವನ್ನ ತಗೊಂಡಾಗ ನಾವು ನಮ್ಮ ಮನಸ್ಥಿತಿ ಹೇಗಿದೆ ಅದನ್ನ ಹಂಗೆ ನಾವು ಸ್ವೀಕರಿಸೋದು. ಇಷ್ಟು ರಾಮ ಮಾಡಿದ್ರು ಮತ್ತೆ ಯಾರೋ ಸೀತೆಯ ಮೇಲೆ ಅಯೋಧ್ಯೆಯಲ್ಲಿ, ಈಗ ಲಂಕೆಯಲ್ಲಿದ್ರು ಹನುಮಂತ ನೋಡಿದ್ದ, ರಾಕ್ಷಸಿಯರು ನೋಡಿದ್ರು, ಕೆಲವರಿಗೆ ಮಾತ್ರ ಗೊತ್ತು ಸೀತೆಯ ಇದು. ವಾಪಸ್ ಅಯೋಧ್ಯೆಗೆ ಹೋದ್ರೆ ಅವ್ರಿಗೇನ್ ಗೊತ್ತು ಅಲ್ವಾ. ಆದ್ರೆ ಈ ಅಗ್ನಿ ಪ್ರವೇಶ ಮಾಡಿದ್ದು ಎಲ್ಲರಿಗೂ ತಿಳಿಯಲಿ, ಸೀತೆ ಲೋಕ ಅಪವಾದಕ್ಕೆ ಸಿಕ್ಕದಿರಲಿ ಅನ್ನೋಕ್ಕೋಸ್ಕರ ರಾಮ ಮಾಡಿದ್ದು ಅಂದ್ರು ಅಂದೇ ಅಂತಾರೆ. ಅದಕ್ಕೆ ನಮ್ ಸ್ವಾಮೀಜಿ ಯಾವಾಗ್ಲೂ ಒಂದ್ ಹೇಳ್ತಿರ್ತಾರೆ, ಆಲ್ಕೋಹಾಲ್ ಕಷ್ಟ ಇದು ಕುಡಿದ್ರೆ ಆರೋಗ್ಯ ಹಾಳಾಗತ್ತೆ ಅನ್ನೋಕ್ಕೋಸ್ಕರ ಒಬ್ಬ ಪ್ರೊಫೆಸರು ಒಂದು ದೊಡ್ಡ ಬಾಟ್ಲಲ್ಲಿ ಆಲ್ಕೋಹಾಲ್ನ ತಗೊಂಬಂದು ಸ್ಟೂಡೆಂಟ್ಸ್ ಮುಂದೆ ಅದರೊಳಗೆ ಒಂದಿಷ್ಟು ವರ್ಮ್ಸ್ ಹಾಕದಂತೆ, ಅಂದ್ರೆ ಹುಳಗಳನ್ನ ಬಿಟ್ರಂತೆ. ಆ ಹುಳಗಳೆಲ್ಲ ಕರಗ್ ಹೋಯ್ತಂತೆ. ನೋಡಿ ಈ ಎಕ್ಸ್ಪೆರಿಮೆಂಟ್ ಇಂದ ನಿಮ್ಗೆ ಏನ್ ಗೊತ್ತಾಯ್ತು ಅಂತ. ಅವ್ರು ಹೇಳಕ್ ಹೋಗಿದ್ದೇನೋ ಆಲ್ಕೋಹಾಲ್ ಕುಡಿಬೇಡಿ, ನಿಮ್ಮ ಹೊಟ್ಟೆ ಹಾಳಾಗತ್ತೆ, ಲಿವರ್ ಪ್ರಾಬ್ಲಮ್ ಬರುತ್ತೆ ಅಂತ. ಆದ್ರೆ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಂಡಿದ್ದೇನೋ, ಅವ್ರಂದ್ರಂತೆ ನಮಗ್ ಚೆನ್ನಾಗ್ ಗೊತ್ತಾಯ್ತು ನೀವೇನ್ ಹೇಳಕ್ ಬಂದಿದ್ರಿ ಅಂತ, ಆಲ್ಕೋಹಾಲ್ ಕುಡಿದ್ರೆ ಒಳ್ಳೇದು, ನಮ್ ಹೊಟ್ಟೆಲಿರೋ ಹುಳ ಎಲ್ಲ ಸಾಯತ್ತೆ ಅಂದ್ರಂತೆ. ಈ ತರ ನಾವು ಜನ ಆ ತಪ್ಪು ಅರ್ಥಗಳನ್ನ ಮಾಡ್ಕೋತೀವಿ. ರಾಮ ತೋರ್ಸಿದ್ದು ಒಂದು, ಜನ ಅರ್ಥ ಮಾಡ್ಕೊಂಡಿದ್ದೊಂದು. ಯಾವಾಗಲೂ ರಾಮ ಅಂದ್ರೆ ಪರಮಾತ್ಮ ತನ್ನ ಭಕ್ತರ ಕಷ್ಟವನ್ನ, ಭಕ್ತರ ಮನಸ್ಸಿನ, ಅವರಿಗೆ ಯಾವ ಕಷ್ಟ ಆಗ್ಬಾರ್ದು, ಅವರ ಮೇಲೆ ಅಪವಾದ ಬರಬಾರ್ದು. ಅದು ಪ್ರಹ್ಲಾದನೇ ಆಗ್ಲಿ, ಧ್ರುವನೇ ಆಗ್ಲಿ, ಅಂಬರೀಷನೇ ಆಗ್ಲಿ, ತನ್ನ ಭಕ್ತರ ವಿಷಯದಲ್ಲಿ ಪರಮಾತ್ಮ ಅವರ ರಕ್ಷಣೆಗೆ ಧಾವಿಸಿ ಬರ್ತಾನೆ. ಅಂತದಲ್ಲಿ ತನ್ನ ಅನುಗಾಲದಿಂದ ತನ್ನ ಸೇವೆ ಮಾಡ್ತಿದ್ದ ಸೀತೆಯನ್ನ ಈಗ ನಮಗೆ ಆಶ್ಚರ್ಯ ಅನ್ಸಲ್ವಾ? ಈಗ ಸ್ವಲ್ಪ ನೆನ್ನೆ ಇದ್ರಲ್ಲಿ ನೋಡಿ, ರಾವಣ ಕತ್ತಿ ತಗೊಂಬಂದು ಮಾಯಾ ಸೀತೆಯನ್ನ ಮಾಡಿ ಇಂದ್ರಜಿತ್ತು ಮಾಡಿದಾಗ ರಾಮ ಮೂರ್ಛೆ ಹೋಗಲ್ವಾ? ಎಷ್ಟು ಸತಿ ಸೀತೆಯನ್ನ ನೆನಪಿಸ್ಕೊಂಡು ಒಂದು ಸತಿನಾರು ಸೀತೆಯ ಮೇಲೆ ಸಂಶಯ ಪಡ್ತಾನ? ಈಗ ಈ ಘಟನೆಯಲ್ಲಿ ಹಾಗೆ ಅವನು ಮಾಡಿದ ಕಾರಣ ಏನು ಅಂದ್ರೆ, ಸೀತೆಯ ಮೇಲೆ ಯಾರಿಗೂ ಅವಳನ್ನ ನಿಂದಿಸ್ಬಾರ್ದು. ಅವಳ ಶುದ್ಧತೆ, ಪವಿತ್ರತೆ ಏನ್ ಹೇಳ್ತಾನೆ, 3 ಲೋಕಗಳನ್ನ ಶುದ್ಧಗೊಳಿಸುವಷ್ಟು ಪವಿತ್ರಳವಳು ಅಂತ ಹೇಳ್ತಾನೆ. ಆದ್ರಿಂದ ನಾ ಮಾತಾಡೋದ್ ಕೇಳ್ತಾ ಇದ್ಯಾ? ಹಾ,
ಆದ್ರಿಂದ ರಾಮಂಗೆ ಸೀತೆ ಮೇಲೆ ಯಾವ ಅನುಮಾನನೂ ಇರ್ಲಿಲ್ಲ. ಜಗತ್ತು ಅವಳನ್ನ ನಿಂದಿಸಬಾರ್ದು, ಈ ಒಂದು ಪ್ರಾಸೆಸ್ ಅಲ್ಲಿ ನನಗಂತರ ಅನ್ಲಿ, ಹಿ ಈಸ್ ರೆಡಿ ಟು ಟೇಕ್ ದ ಬ್ಲೇಮ್, ನನಗನ್ಲಿ, ಆದ್ರೆ ಸೀತೆಯನ್ನ ಯಾರು ನಿಂದಿಸಬಾರ್ದು ಅಂತ ರಾಮ ಎಲ್ಲ ಯೋಚಿಸೇ ಹೀಗೆ ಮಾಡ್ದ. ಆದ್ರೂ ಜನ, ಅದೇ ಅವರವರ ಮನಸ್ಸು ಸ್ಥಿತಿ ಹೇಗಿರುತ್ತೆ, ನೀವ್ ಏನೇ ತೋರ್ಸಿ ಜನ ತಮಗ್ ಬೇಕಾದ ಹಾಗೆ ಅದನ್ನ ತಗೊಳ್ಳೋದು. ಅದೇ ಇಲ್ಲೂ ಆಗಿತ್ತು. ಜಗತ್ತು ಸೀತೆಯನ್ನ ಅರ್ಥ ಮಾಡ್ಕೋಬೇಕು, ಸೀತೆಯ ಪವಿತ್ರತೆ ಜಗತ್ತಿಗೆ ತೋರಿಸ್ಬೇಕು, ನನ್ನಿಂದ ನನ್ನ ಸೀತೆ ಎಂದೂ ಬೇರೆ ಅಲ್ಲ, ನಾನು ಸೂರ್ಯ ಆದ್ರೆ ಅವಳು ಸೂರ್ಯನ ತೇಜಸ್ಸು ಅಂತ ಹೇಳ್ತಾಳೆ, ನಾವಿಬ್ರು ಇನ್ಸಪರಬಲ್ ಅಂತ ಹೇಳ್ತಾನೆ. ಇದು ರಾಮನ ಔದಾರ್ಯ, ರಾಮನ ಒಂದು ಉದಾತ್ತ ಗುಣ. ಅವನು ದೂರದೃಷ್ಟಿಯಿಂದ ಥಿಂಕ್ ಮಾಡಿ ಸೀತೆಯನ್ನ ಯಾವುದೇ ನೋವಿಗೆ ಸಿಲುಕಿಸಬಾರ್ದು ಅನ್ನೋಕೆ ಹಾಗೆ ಮಾಡ್ತಾನೆ. ಅವನಿಗೆ ಚೆನ್ನಾಗಿ ಗೊತ್ತು ಅಗ್ನಿ ಅವಳನ್ನ ರಕ್ಷಣೆ ಮಾಡಿ ತರ್ತಾನೆ ಅಂತ. ಈಗ ಶಿವ ಮಾತಾಡ್ತಾನೆ. ಮಹಾದೇವ ಹೇಳ್ತಾನೆ, ರಾಮ ನೀನು ಮಹಾವೀರ, ಸರ್ವಶ್ರೇಷ್ಠ ಯೋಧ, ಬಹಳ ಉತ್ತಮವಾದದ್ದನ್ನ ಸಾಧಿಸಿ ರಾವಣನಿಂದ ಲೋಕಗಳಿಗೆ ಆಗಿದ್ದ ಕತ್ತಲೆಯನ್ನ ನೀನು ಪರಿಹರಿಸಿದ್ಯಾ. ನೀನೀಗ ಅಯೋಧ್ಯೆಗೆ ಹಿಂತಿರುಗು, ಕಾಯುತ್ತಾ ಇದ್ದಾರೆ ನಿನ್ನ ತಾಯಿ ಭರತ ಎಲ್ಲರೂ, ಅವರಿಗೆ ಸಮಾಧಾನ ಮಾಡು, ನೀನು ರಾಜ್ಯವನ್ನ ಆಳು, ನಿನ್ನ ಪೂರ್ವಿಕರಂತೆ ನೀನು ವಿವೇಕದಿಂದ ರಾಜ್ಯವನ್ನ ಆಳು, ಅಶ್ವಮೇಧ ಯಾಗವನ್ನು ಮಾಡು, ಕೊನೆಗೆ ಎಲ್ಲಿಂದ ಬಂದೆಯೋ ಅಲ್ಲಿಗೆ ಹಿಂತಿರುಗು ಅಂತ ಹೇಳ್ತಾನೆ. ಆಮೇಲೆ ಶಿವ ಹೇಳ್ತಾನೆ, ನೋಡು ರಾಮ, ಆ ಒಂದು ವಿಮಾನದಲ್ಲಿ ನಿನ್ನ ತಂದೆ ದಶರಥ ಇದ್ದಾರೆ, ಅವರನ್ನ ಇಂದ್ರ ಲೋಕದಿಂದ ಕರ್ಕೊಂಡ್ ಬಂದಿದೀವಿ, ನೀ ಬನ್ನಿ ರಾಮ ಲಕ್ಷ್ಮಣ ಇಬ್ಬರು ನಿಮ್ ತಂದೆಗೆ ನಮಸ್ಕರಿಸಿ ಅಂತ. ರಾಮ ಲಕ್ಷ್ಮಣ ಇಬ್ಬರು ದಶರಥನಿಗೆ ನಮಸ್ಕರಿಸ್ತಾರೆ. ಅವನ ಶರೀರ ತರ ಇರೋದಿಲ್ಲ, ಒಂದು ಬೆಳಕಿನ ತರ ಇರುತ್ತೆ, ಅದು ಶರೀರವೋ ಅನ್ನೋ ರೀತಿ ಬೆಳಕಿರುತ್ತೆ. ಪ್ರಾಣಕ್ಕಿಂತ ಪ್ರಿಯವಾಗಿದ್ದ ತನ್ನ ಇಬ್ಬರು ಮಕ್ಕಳನ್ನ ನೋಡಿ ದಶರಥನಿಗೆ ಬಹಳ ಸಂತೋಷ ಆಗತ್ತೆ. ಅವನು ಹೇಳ್ತಾನೆ, ದಶರಥ, ರಾಮ ನಿಜವಾಗ್ಲಿ ಹೇಳ್ತೀನಿ ಕೇಳು, ನಿನ್ನನ್ನು ಬಿಟ್ಟು ನನಗೆ ಸ್ವರ್ಗ ಸಹ ಸುಖವಾಗಿಲ್ಲ, ನಿನ್ನನ್ನು ವನವಾಸಕ್ಕೆ ಕಳಿಸ್ಬೇಕು ಅಂತ ಕೈಕೇಯಿ ಹೇಳಿದ ಮಾತು ನನಗೆ ಇನ್ನೂ ಮರೆಯಕ್ಕಾಗ್ತಲ್ಲ. ಈಗ ನೀನು ಲಕ್ಷ್ಮಣ ಸೀತೆ ನೋಡಿ ಸಂತೋಷ ಆಗಿದೆ, ನಾನು ಈಗ ದುಃಖದಿಂದ ಹೊರಗೆ ಬಂದಿದ್ದೀನಿ, ನಿನ್ನಿಂದ ರಾಮ ನನಗೆ ಸ್ವರ್ಗದಲ್ಲಿ ಜಾಗ ಸಿಕ್ತು, ರಾವಣನನ್ನ ಕೊಂದು ದೇವತೆಗಳಿಗೆ ಬಹಳ ಉಪಕಾರ ಮಾಡಿದ್ಯಾ, ನೀನು ಅಯೋಧ್ಯೆಗೆ ಹಿಂತಿರುಗು, ನಿನ್ನನ್ನು ನೋಡೋ ಕೌಸಲ್ಯನೇ ಧನ್ಯವಂತಳು, ನೀನು ಪಟ್ಟಾಭಿಷೇಕ ಆಗಿ ಅಯೋಧ್ಯೆಯ ರಾಜ್ಯವನ್ನ ಆಳು, ನಿನ್ನ ಪ್ರಜೆಗಳಾಗಿರುವಂತಹವರೇ ಪುಣ್ಯವಂತರು, ನೀನೀಗ ಸೀತೆ ಲಕ್ಷ್ಮಣನ ಜೊತೆ ಸಿಕ್ಕಿ 14 ವರ್ಷ ಕಳೆದು ಹೋಗಿದೆ, ನಿನ್ನ ವನವಾಸ ಮುಗ್ದಿದೆ, ನೀನು ಕೊಟ್ಟ ವಚನವನ್ನು ಪಾಲಿಸಿದ್ಯಾ, ನಿನ್ನ ಶೌರ್ಯ ಸಾಹಸ ದೇವತೆಗಳಿಗೆ ಸಹ ಬಹಳ ಪ್ರೀತಿಯಾಗಿದೆ, ನೀನು ಕೀರ್ತಿವಂತನಾಗು, ನಿನ್ನ ಮೇಲೆ ನನ್ನ ಆಶೀರ್ವಾದ ಇರುತ್ತೆ, ನಿನ್ನ ಸೋದರರನ್ನೆಲ್ಲ ಜೊತೆಗೆ ಸೇರಿಸ್ಕೊಂಡು ರಾಜ್ಯ ಆಳ್ತಾ ದೀರ್ಘಾಯುಷ್ಯಾಗಿ ಬಾಳು ಅಂತ ಆಶೀರ್ವಾದ ಮಾಡ್ತಾನೆ. ಆಗ ರಾಮ ಹೇಳ್ತಾನೆ, ತಂದೆ ನನ್ನದೊಂದು ವಿನಂತಿ ಇದೆ, ಅಂದ್ರೆ ರಿಕ್ವೆಸ್ಟ್. ಕೈಕೇಯಿ ನನ್ನನ್ನು ವನವಾಸಕ್ಕೆ ಕಳಿಸಿದ್ಲು, ಭರತನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಕೇಳಿದ್ದಕ್ಕೆ ನಿಂಗೆ ಅವಳ ಮೇಲೆ ಕೋಪ ಇದೆ ಗೊತ್ತು, ಆದ್ರೆ ಆ ಕೋಪವನ್ನೆಲ್ಲ ಮರೆತು ಬಿಡು, ನೀನು ಅವಳನ್ನ ಕ್ಷಮಿಸ್ಬಿಡು, ನಿನಗೆ ಮನಃಶಾಂತಿ ಸಿಗತ್ತೆ ಅಂತ ಹೇಳ್ತಾನೆ. ನೋಡಿ, ಅದೇನೆ ನಾವು ಕಲಿಬೇಕಾದದ್ದು, ನಾವು ಇನ್ನೊಬ್ಬರನ್ನ ಕ್ಷಮಿಸಿದ್ರೆ ನಮಗೆ ಮನಃಶಾಂತಿ ಸಿಗುತ್ತೆ. ಆಗ ದಶರಥ ಹೇಳ್ತಾನೆ, ಹಾಗೆ ಆಗ್ಲಿ ರಾಮ ಅಂತ ಹೇಳ್ತಾನೆ. ಲಕ್ಷ್ಮಣನ್ ಕರೆದು ಹೇಳ್ತಾನೆ, ಮಗು ಲಕ್ಷ್ಮಣ, ರಾಮ ಸೀತೆಯರ ಸೇವೆಯನ್ನು ಎಷ್ಟು ಭಕ್ತಿಯಿಂದ ಮಾಡಿದೆ, ರಾಮನ ಹೆಸರಿರೋ ತನಕ ನಿನ್ನ ಹೆಸರು ಶಾಶ್ವತವಾಗಿರುತ್ತೆ, ನನಗೆ ನಿನ್ನಿಂದ ಎಂಥ ಧರ್ಮ ಮಾರ್ಗದಲ್ಲೇ ನಡೆದೆ ನೀನು ಅಂತ ಲಕ್ಷ್ಮಣನನ್ನ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ತಾನೆ ದಶರಥ. ಮತ್ತೆ ಸೀತೆಯನ್ನ ಹತ್ತಿರ ಕರೆದು ಹೇಳ್ತಾನೆ, ಅಮ್ಮ ಈಗ ತಾನೇ ನನ್ನ ಮಗ ಆಡಿದ ಮಾತು ಕ್ರೂರ ವಾಕ್ಯ ಅಂತ ಅವನ ಮೇಲೆ ಸಿಟ್ ಮಾಡ್ಕೋಬೇಡ ತಾಯಿ, ಪ್ರಪಂಚದ ಕಣ್ಣಿನಲ್ಲಿ, ಈಗ ನೋಡಿ ದಶರಥ ಹೇಳ್ತಾನೆ, ಪ್ರಪಂಚದ ಕಣ್ಣಿನಲ್ಲಿ ನಿನ್ನ ಹೆಸರನ್ನ ಸ್ಥಾಪಿಸಬೇಕು ಅಂತ ಅವನು ಹೀಗೆಲ್ಲ ಮಾಡಿದಾನೆ, ನಿನ್ನ ಮೇಲೆ ಅವನಿಗೆ ತುಂಬಾ ಪ್ರೀತಿ ಇದೆ, ಈ ಪ್ರಪಂಚ ಇರೋವರೆಗೂ ನೀವಿಬ್ಬರು ಸುಖವಾಗಿರಿ ಅಂತ ದಶರಥ ಇಬ್ಬರಿಗೂ ಆಶೀರ್ವಾದ ಮಾಡಿ ಸ್ವರ್ಗಕ್ಕೆ ವಾಪಸ್ ಹೋಗ್ತಾನೆ. ಸಂತೋಷ ಸಂಭ್ರಮಗಳಿಂದ ಇಂದ್ರನು ರಾಮನ ಹತ್ರ ಬರ್ತಾನೆ.
ನಾನು ನಿನಗೆ ರಥವನ್ನು ಕೊಟ್ಟೆ, ನೀನನ್ನು ಹಾಗೆ ನೋಡಕ್ ಆಗ್ತಿರಲಿಲ್ಲ. ನಿನ್ನ ಶೌರ್ಯ ಕಂಡು ನಮಗೆಲ್ಲ ಬಹಳ ಖುಷಿಯಾಗಿದೆ. ನೀನು ನನಗ್ ಬೇಕಾದ ವರ ಕೇಳು. ಯಾಕೆಂದ್ರೆ ರಾವಣ ದೇವತೆಗಳಿಗೆ ಬಹಳ ಕಂಟಕ ಆಗಿದ್ನಲ್ಲ, ಅದಕ್ಕೆ ನೀನ್ ಬೇಕಾದ ವರ ಕೇಳು, ನೀನು ಕೊಡ್ತೀನಿ ನಾನು ಅಂತಾನೆ. ಆಗ ರಾಮನ ನಿಸ್ವಾರ್ಥ ಬುದ್ಧಿ ನೋಡಿ ಅವನ್ ಹೇಳ್ತಾನೆ, ಸೀತಾ ಲಕ್ಷ್ಮಣ ರಾಮ 3 ಜನ ಕೈ ಮುಕ್ಕೊಂಡು ರಾಮ ಹೇಳ್ತಾನೆ, ಇಂದ್ರ, ನಿನ್ನ ಪ್ರೀತಿಯ ಮಾತುಗಳಿಗೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ನೀನು ನಂಗೆ ದೊಡ್ಡ ಗೌರವ ತೋರಿಸ್ತಿ, ನಿನ್ನ ರಥವನ್ನೆಲ್ಲ ಕೊಟ್ಟು. ನನ್ನ ಕಾರಣದಿಂದ ಸಹಸ್ರಾರು ವೀರ ವಾನರರು ಯುದ್ಧದಲ್ಲಿ ಸತ್ತಿದ್ದಾರೆ, ನನಗಾಗಿ ಜೀವ ಕೊಟ್ಟಿದ್ದಾರೆ. ನೀನು ವರ ಕೊಡೋದಾದ್ರೆ ಅವರನ್ನೆಲ್ಲ ಬದುಕಿಸು. ಏಕೆಂದ್ರೆ ಅವರ ತಾಯಿಯಂದ್ರಿದ್ದಾರೆ, ಮಕ್ಕಳು, ಅವರ ಹೆಂಡತಿಯರು ಎಷ್ಟು ದುಃಖ ಪಡ್ತಾರೆ. ನನ್ನಿಂದ ಅವ್ರಿಗೆಲ್ಲ ದುಃಖ ಆಗ್ಬಾರ್ದು. ಅವರೆಲ್ಲ ನನ್ನ ಭಕ್ತರು, ನನ್ನ ಜೊತೆಗೇ ಕಷ್ಟಪಟ್ಟಿದ್ದಾರೆ, ನನಗಾಗಿ ಅವರು ಪ್ರಾಣ ಕೊಟ್ಟಿದ್ದಾರೆ. ನೀನು ಅವರನ್ನೆಲ್ಲ ಬದುಕಿಸೋದಷ್ಟೇ ಅಲ್ಲ, ಅವರು ಆರೋಗ್ಯವಂತರಾಗಿರ್ಬೇಕು. ಮತ್ತೆ ಆ ವಾನರ ಸೈನ್ಯ ನನ್ನ ಯುದ್ಧದಲ್ಲಿ ಯಾರ್ಯಾರು ಹೊಡೆದಾಡಿದ್ದಾರೆ ಅವ್ರು ಎಲ್ಲೇ ಹೋಗ್ಲಿ ಅವರಿಗೆ ನೀರು ಆಹಾರ ಸಮೃದ್ಧವಾಗಿ ಸಿಗ್ಬೇಕು. ಇಂದ್ರ ಸಂತೋಷದಿಂದ ರಾಮನ ಬೇಡಿಕೆಗೆ ಅಸ್ತು ಅಂತಾನೆ. ಕಪಿಗಳು ಯಾರ್ಯಾರು ಯುದ್ಧದಲ್ಲಿ ಜೀವ ಬಿಟ್ಟಿದ್ರೋ ಎಲ್ಲ ನಿದ್ದೆಯಿಂದ ಎದ್ದಂತೆ ಎಚ್ಚರ್ತಾರೆ, ರಾಮನ ಬಳಿಗೆ ಬರ್ತಾರೆ. ಎಲ್ರೂ ಹೇಳ್ತಾರೆ, ರಾಮ, ಇನ್ನು ನೀನು ಅಯೋಧ್ಯೆಗೆ ಹಿಂತಿರುಗು, ನಿನಗಾಗಿ ಭರತ ಶತ್ರುಘ್ನ ಕಾಯ್ತಾ ಇದ್ದಾರೆ. ಕೋಸಲ ಪ್ರಜೆಗಳು ನಿನ್ನ ಆಳ್ವಿಕೆಯಲ್ಲಿ ಸುಖವಾಗಿರ್ತಾರೆ ಅಂತ ಹೇಳಿ ಎಲ್ಲಾ ದೇವತೆಗಳು ಅವರ ಸ್ವರ್ಗಕ್ಕೆ ಹೋಗ್ತಾರೆ. ಎಲ್ಲಾ ರಥಗಳು ಅವರವರ ಧಾಮಕ್ಕೆ ಹೋಗತ್ತೆ. ರಾಮ ಕೈ ಮುಕ್ಕೊಂಡು ಎಲ್ರಿಗೂ ನಮಸ್ಕಾರ ಮಾಡಿ ಬರ್ತಾನೆ. ರಾತ್ರಿ ಕಳೆದು ಬೆಳಗಾಗತ್ತೆ. ವಿಭೀಷಣ ರಾಮನ ಹತ್ರ ಹೋಗಿ, ರಾಮ, ನಾನು ನಿನ್ನ ಅಭಿಷೇಕಕ್ಕಾಗಿ ರೇಷ್ಮೆ ವಸ್ತ್ರ, ಗಂಧ, ಪುಷ್ಪ, ಪನ್ನೀರು ಎಲ್ಲವನ್ನು ಸಿದ್ಧ ಮಾಡಿದ್ದೀನಿ. ಅವುಗಳನ್ನ ಸ್ವೀಕರಿಸಿ ಲಂಕೆಯನ್ನ, ನನ್ನನ್ನ ಕೃತಾರ್ಥರನ್ನಾಗಿ ಮಾಡು ಅಂತ ಕೇಳ್ತಾನೆ. ರಾಮ ಅದನ್ನೆಲ್ಲ ಇಸ್ಕೊಂಡು, ಈ ಮರ್ಯಾದೆಗಳೆಲ್ಲ ಸುಗ್ರೀವನಿಗೆ ಕೊಡು. ನನಗೆ ಈಗ ನನ್ನ ಮನಸ್ಸಿನ ತುಂಬ ನನ್ನ ಪ್ರಿಯ ಸಹೋದರ ಭರತ ತುಂಬಿಕೊಂಡಿದ್ದಾನೆ. ಅವನೆಂದೂ ಧರ್ಮ ಮಾರ್ಗವನ್ನು ತಪ್ಪಿ ನಡೆದವನಲ್ಲ. ನಾನು ಯಾವಾಗ ಅಯೋಧ್ಯೆಗೆ ಬರ್ತೀನಿ ಅಂತ ಕಾಯ್ತಾ ಇರ್ತಾನೆ. ಅವನನ್ನ ನೋಡೋ ತನಕ ನನಗೆ ಇನ್ಯಾವ ವಿಷಯವೂ ಮುಖ್ಯ ಅಲ್ಲ. ಎಷ್ಟು ಬೇಗ ಸಾಧ್ಯನೋ ನಾನು ಅಷ್ಟು ಬೇಗ ಅಯೋಧ್ಯೆಗೆ ಹೋಗ್ಬೇಕು. ಆ ಮಾರ್ಗ ತುಂಬಾ ಆಯಾಸವಾಗಿದೆ, ದೂರವಾಗಿದೆ ವಿಭೀಷಣ, ನಾವು ಹೊರಡ್ತೀವಿ ಅಂತಾನೆ. ವಿಭೀಷಣ ಹೇಳ್ತಾನೆ, ರಾಮ, ನೀನೇನು ಚಿಂತೆ ಮಾಡ್ಬೇಡ, ಅಯೋಧ್ಯೆಗೆ ನೀನು ತಲುಪಬೇಕು ತಾನೆ, ಒಂದೇ ದಿನದಲ್ಲಿ ತಲುಪೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ. ನಮ್ಮ ಅಣ್ಣ ಇದನ್ನಲ್ಲ ರಾವಣ, ಕುಬೇರನ ಜೊತೆ ಹೋರಾಡ್ದ. ಅವನ ಪುಷ್ಪಕ ವಿಮಾನ ಇಲ್ಲಿ ಕದ್ದು ತಂದಿಟ್ಕೊಂಡಿದ್ದ. ಅದು ರಾವಣನ ದೊಡ್ಡ ಆಸ್ತಿ ಆಗಿತ್ತು. ಅದರ ಬಗ್ಗೆ ಅವನಿಗೆ ತುಂಬಾ ಹೆಮ್ಮೆ ಇತ್ತು. ಈಗ ನಿನ್ನ ಉಪಯೋಗಕ್ಕೆ ಅದನ್ನ ನಾನು ಸಿದ್ಧಪಡಿಸಿ ಕೊಡ್ತೀನಿ. ಅದರಲ್ಲಿ ನೀನು ಪ್ರಯಾಣ ಮಾಡಿದ್ರೆ ಒಂದೇ ದಿನದಲ್ಲಿ ಯಾವುದೇ ಆಯಾಸ ಇಲ್ಲದೆ ಅಯೋಧ್ಯೆ ತಲುಪ್ತೀಯ. ಯಾಕೆಂದ್ರೆ ಅಲ್ಲಿ ಭರತ ಕಾಯ್ತಾ ಇದ್ದಾನಲ್ವಾ, ನಿನ್ನ ತಾಯಿ ಕಾಯ್ತಾ ಇದ್ದಾಳಲ್ವಾ. ಆದ್ರಿಂದ ಇನ್ನೂ 1-2 ದಿನ ಇದ್ದು ನನ್ನ ಆತಿಥ್ಯ ಸ್ವೀಕರಿಸು, ಒಂದೇ ದಿನದಲ್ಲಿ ಅಯೋಧ್ಯೆಗೆ ಹೋಗೋ ಹಾಗೆ ಮಾಡ್ತೀನಿ ಅಂತಾನೆ. ಈ ವಿಭೀಷಣನ ಭಕ್ತಿ ಕಂಡು ರಾಮನಿಗೆ ಮನಸ್ಸು ಕಲ್ಕತ್ತೆ. ನೀನು ಯುದ್ಧ ಕಾಲದಲ್ಲಿ ಎಂತಹ ಒಳ್ಳೊಳ್ಳೆ ಸಲಹೆಗಳನ್ನ ಕೊಟ್ಟು ನನಗೆ ಉಪಕಾರ ಮಾಡಿದೆ, ಆದರೆ ನಿನ್ನ ದಯೆಯಿಂದ ನನಗೆ ಜಯ ಬಂತು. ಇದಕ್ಕಿಂತ ದೊಡ್ಡ ಸಹಾಯ ಬೇಕಾ? ನೀನು ನನ್ನ ತುಂಬಾ ಉತ್ತಮವಾದ ಸ್ನೇಹಿತ. ನಿನ್ನ ಆತಿಥ್ಯ ಸ್ವೀಕರಿಸಬಾರ್ದು ಅಂತಲ್ಲ, ನನ್ನ ಮನಸ್ಸಿನ ತುಂಬಾ ಈಗ ಭರತ ತುಂಬಿಕೊಂಡಿದ್ದಾನೆ. ನಾನು ಚಿತ್ರಕೂಟದಲ್ಲಿ ಇದ್ದಾಗ ಬಂದು ಕಾಲೂರಿ ಅಣ್ಣ ರಾಜ್ಯ ಸ್ವೀಕರಿಸು ಅಂತ ಬೇಡಿಕೊಂಡ. ಅದು ಸರಿಯಲ್ಲ ಅಂತ ನಾನು ನಿರಾಕರಿಸಿದೆ. ಕಣ್ಣೀರಿಟ್ಕೊಂಡು ನನ್ನ ಭರತ ವಾಪಸ್ ಹೋಗಿದ್ದು ನನದಲ್ಲಿ ತುಂಬಿಟ್ಟಿದೆ. ನನ್ನ ತಾಯಂದ್ರು, ನನ್ನ ಗುರುಗಳು, ನಮ್ಮ ಜನಗಳೆಲ್ಲ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅಯೋಧ್ಯೆಗೆ ಹೋಗಲೇಬೇಕು. ನನ್ನ ಮನಸ್ಸು ಬಹಳ ಅಲ್ಲಿಗೆ ಹೋಗ್ಬೇಕು ಅಂತ ಹಾತೊರಿತಾ ಇದೆ. ವಿಭೀಷಣ, ನನಗೆ ಆದಷ್ಟು ಬೇಗ ಪುಷ್ಪ ವಿಮಾನದ ಕೊಡು, ನಾನು ಹೊರಡ್ತೀನಿ. ಈ ತರ ಅವಸರ ಮಾಡ್ತಾ ಇರೋದಕ್ಕೆ ಕ್ಷಮಿಸು. ಭರತನನ್ನು ನೋಡ್ಬೇಕು ಅನ್ನೋ ಆತುರದಿಂದ ಹಂಗ ಹೇಳ್ತಿದ್ದೀನಿ, ದಯವಿಟ್ಟು ಬೇಸರ ಪಟ್ಕೋಬೇಡ ಅಂತ ರಾಮ ಹೇಳ್ತಾನೆ.
ವಿಮಾನವನ್ನ ತರಿಸ್ತಾನೆ. ರಾಮನ ಮೇಲೆ ಅತಿಯಾದ ಪ್ರೇಮದಿಂದ ವಿಭೀಷಣ ಇರು ಇರು ಇನ್ನು ಅಂತ ನಾವು ಹೇಳ್ತೀವಲ್ವಾ, ನಮ್ಮ ಮನೆಗೆ ಯಾರು ಅತ್ಯಂತ ಪ್ರಿಯರಾದವ್ರು ಬಂದಾಗ ಇರು ಸ್ವಲ್ಪ ದಿನ ಅಂತ, ಹಂಗೆ ವಿಭೀಷಣನು ಹೇಳ್ತಾನೆ. ಆಗ ರಾಮ ಇಲ್ಲ, ನನಗೆ ಭರತನನ್ನ ನೋಡ್ಬೇಕು, ಕಾಯ್ತಾ ಇದ್ದಾನೆ, ಹೊರಡ್ತೀನಿ ಅಂತ ಹೇಳ್ತಾನೆ. ವಿಭೀಷಣ ವಿಮಾನ ಏನೋ ತರಿಸ್ತಾನೆ, ಆದ್ರೆ ರಾಮನಿಂದ ದೂರ ಆಗ್ಬೇಕಲ್ಲ ಅಂತ ಅವನಿಗೆ ಬಹಳ ದುಃಖ ಆಗತ್ತೆ. ಅವನು ಗಂಟ್ಲೆಲ್ಲ ಗದ್ಗದ ಅಂದ್ರೆ ಗಂಟ್ಲ ಥ್ರೋಟ್ ಚೋಕ್ ಆಗೋದು ಅಂತಾರಲ್ಲ ಹಾಗೆ. ರಾಮ, ನಾನು ಈಗ ಏನ್ ಮಾಡ್ಲಿ? ನೀನ್ ಹೇಗ್ ಹೇಳ್ತೀಯೋ ಹಾಗೆ ಕೇಳ್ತೀನಿ. ಆಗ ರಾಮ ಹೇಳ್ತಾನೆ, ನಾನ್ ಹೇಳಿಲ್ವಾ ನೀನು ಹಾಗೆ ಸುಗ್ರೀವನಿಗೆ ಮರ್ಯಾದೆ ಮಾಡ್ಬೇಕು. ಅವರೆಲ್ಲರೂ ಕಷ್ಟಪಟ್ಟಿದ್ದಕ್ಕೆ ನೀನ್ ಇವತ್ತು ಲಂಕೇಶನಾಗಿದ್ಯಾ. ಅವನಿಂದ ನೀನು ನಾನು ಎಲ್ಲ ತುಂಬಾ ಸಹಾಯ ಪಡೆದಿದ್ದೀವಿ. ವಿಭೀಷಣ, ಹಾಗೆ ಆಗ್ಲಿ ರಾಮ, ಸುಗ್ರೀವನಿಗೆ ಮರ್ಯಾದೆ ಸನ್ಮಾನ ಎಲ್ಲ ಮಾಡ್ತೀನಿ. ಕೊನೆಗೆ ರಾಮ, ಸೀತೆ, ಲಕ್ಷ್ಮಣ ಸಮೇತನಾಗಿ ಪುಷ್ಪಕ ವಿಮಾನದಲ್ಲಿ ಕುತ್ಕೋತಾನೆ. ಸುಗ್ರೀವ ಮತ್ತು ವಿಭೀಷಣರನ್ನ ಪ್ರೀತಿಯಿಂದ ನೋಡ್ತಾನೆ. ನೀವಿಬ್ರು ನನಗೆ ನಿಜವಾದ ಮಿತ್ರರು. ಯಾವುದು ಅಸಾಧ್ಯ ಅಂತಿತ್ತೋ ಅದನ್ನ ಸಾಧಿಸಕ್ಕೆ ನನಗೆ ಸಹಾಯ ಮಾಡಿದ್ರಿ. ನನಗೆ ಹೋಗಿ ಬರೋದಕ್ಕೆ ಅಪ್ಪಣೆ ಕೊಡ್ತೀರಾ? ನೀವು ನಿಮ್ಮ ಸ್ಥಳಗಳಿಗೆ ಸುರಕ್ಷಿತವಾಗಿ ಹೋಗ್ರಿ. ಸುಗ್ರೀವ, ನಾನು ಏನ್ ಹೇಳಲಿ ನಿನಗೆ? ಅಂಗದ, ನೀನು ನನಗಾಗಿ ತುಂಬಾ ಕಷ್ಟಪಟ್ಟು ಹೋರಾಡದ್ರಪ್ಪ, ನನಗ್ ಜಯ ತಂದು ಕೊಟ್ರಿ. ಭಕ್ತನಾಗಿ, ಗೆಳೆಯನಾಗಿ, ಮಾರ್ಗದರ್ಶಕನಾಗಿ ನೀನು ತೋರಿದ ಪ್ರೀತಿ ಒಲವು ನಾನು ಮರೆಯೋ ಹಾಗೇ ಇಲ್ಲ. ನೀನು ಇನ್ನು ಕಿಷ್ಕಿಂಧೆಗೆ ಹಿಂತಿರುಗು, ರಾಜ್ಯವನ್ನು ಆಳು, ನಾನು ಹೋಗ್ ಬರ್ತೀನಿ, ನಿನಗೆ ಮಂಗಳ ಆಗ್ಲಿ. ಹನುಮಂತ, ನೀನು ನನ್ನದೇ ಒಂದು ಭಾಗ, ನೀನು ನನ್ನಿಂದ ಬೇರೆಯೇ ಅಲ್ಲ ಅಂತಾನೆ ರಾಮ. ಮತ್ತೆ ವಿಭೀಷಣೆಗೆ ಹೇಳ್ತಾನೆ, ನಾನು ರಾಜ್ಯವನ್ನ ನಿನಗೆ ಗೆದ್ದು ಕೊಟ್ಟಿದ್ದೀನಿ, ನೀನು ಮಹಾವೀರ, ನೀನು ರಾಜ್ಯವನ್ನ ಧರ್ಮದಿಂದ ಆಳು, ನಿಮ್ಮ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಅಂತಾನೆ. ಸುಗ್ರೀವ ಅಳಕ್ ಶುರು ಮಾಡ್ಬಿಡ್ತಾನೆ. ರಾಮ, ನಮ್ಗೆ ನೀವ್ ಬಿಟ್ಟಿರಕ್ಕಾಗಲ್ಲ, ನಾವು ಅಯೋಧ್ಯೆಗೆ ಬರ್ಬೇಕು, ನಿನ್ ಜೊತೆನೇ ಇರ್ಬೇಕು ಅಂತ ಅಪೇಕ್ಷೆ ಆಗ್ತಿದೆ, ದಯವಿಟ್ಟು ನಮ್ಮನ್ ಕರ್ಕೊಂಡ್ ಹೋಗು. ಅವನ್ ಎಷ್ಟ್ ಚೆನ್ನಾಗಿ ಹೇಳ್ತಾನೆ ಸುಗ್ರೀವ ಅಂದ್ರೆ, ರಾಮ, ನಾವಲ್ಲಿ ಯಾರಿಗೂ ತೊಂದ್ರೆ ಮಾಡಲ್ಲ, ಅವ್ರು ವಾನರರಲ್ವಾ, ಅದಕ್ಕೆ ನಾವೇನು ಹಾಳು ಮಾಡಲ್ಲ, ಯಾರನ್ನು ಕೊಲ್ಲಲ್ಲ. ನಮಗೇನ್ ಆಸೆ ಅಂದ್ರೆ ನಿನ್ನ ಪಟ್ಟಾಭಿಷೇಕ ನೋಡ್ಬೇಕು ಅಂತ ಆಸೆ ನಮಗೆ. ಅದನ್ನ ನೋಡ್ಕೊಂಡು ನಾವು ವಾಪಸ್ ಕಿಷ್ಕಿಂದ ಕೊಟ್ಟೋಗ್ತೀನಿ, ನಾವಲ್ಲಿ ಯಾರಿಗೂ ತೊಂದ್ರೆ ಕೊಡೋಲ್ಲ ರಾಮ ಅಂತ ಹೇಳ್ತಾನೆ. ಆಗ ವಿಭೀಷಣ ಹೇಳ್ತಾನೆ, ನನಗೂ ಅಷ್ಟೇ, ನಾನು ನಿನ್ ಪಟ್ಟಾಭಿಷೇಕ ನೋಡ್ಬೇಕು, ನಮ್ಮನ್ನ ದಯವಿಟ್ಟು ಕರ್ಕೊಂಡು ಹೋಗು, ನಾವು ಅಯೋಧ್ಯೆ ನೋಡ್ಬೇಕು ಅಂತ ಅಂದಾಗ ರಾಮನಿಗೆ ಅವರ ಪ್ರೀತಿ ವಿಶ್ವಾಸ ನೋಡಿ ತುಂಬಾ ಸಂತೋಷ ಆಗತ್ತೆ. ಸುಗ್ರೀವ, ನೀನೊಬ್ಬನೇ ಅಲ್ಲ, ವಾನರರೆಲ್ಲರೂ ವಿಮಾನ ಹತ್ಲಿ, ಅದು ದಿವ್ಯವಾದ ಪುಷ್ಪಕ ವಿಮಾನ, ವಿಭೀಷಣನು ಹತ್ಲಿ, ಎಲ್ರೂ ಒಟ್ಟಿಗೆ ಹೋಗೋಣ ಅಂತ ರಾಮ ಹೇಳ್ತಾನೆ. ನೋಡಿ, ಅವರೆಲ್ಲರಿಗೂ ರಾಮನ ಪಟ್ಟಾಭಿಷೇಕ ನೋಡ್ಬೇಕು ಅಂತ ವಾನರರೆಲ್ಲರೂ, ಎಲ್ಲರ ಮನಸ್ಸಲ್ಲೂ ಆಸೆ ಇರುತ್ತೆ ಅದು. ಅದಕ್ಕೆ ಸುಗ್ರೀವ ವಿಭೀಷಣ ಕೇಳಿದ್ಮೇಲೆ, ಅವರ ಪ್ರೀತಿಯಿಂದ ಕೇಳಿದಾಗ ರಾಮ ಅದನ್ನು ಸ್ವೀಕರಿಸಿ ಅವರನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಾನೆ. ಅಂತ ರಾಮ ಎಷ್ಟೇ ಕ್ರೂರವಾದ ಕಠಿಣ ಮಾತುಗಳನ್ನ ಆಡದ ಅಂತ ನಮಗ್ ಅನ್ಸಿದ್ರು, ಸೀತೆಯ ಒಂದು ಪಾವಿತ್ರತೆ ಜಗತ್ತಿಗೆ ತೋರ್ಲಿ ಅಂತ ಅವನು ಯಾವತ್ತೂ ಸೀತೆಯನ್ನ ಸಂಶಯದಿಂದ ನೋಡಿರಲ್ಲ. ಇಡೀ ಎಷ್ಟೋ ಹಿಂದೆ ಪಂಪ ಸರೋವರದ ಹತ್ರ ಎಷ್ಟು ದುಃಖ ಪಡ್ತಾನೆ ಸೀತೆಯನ್ನ ಶಬರಿ ಹತ್ರ ಹೋದಾಗ. ಆಮೇಲೆ ಹನುಮಂತ ಸಮುದ್ರ ಹಾರಿ ವಾಪಸ್ ಬಂದು ಮೆಸೇಜ್ ಕೊಟ್ಟಾಗ ಎಷ್ಟು, ಮತ್ತೆ ವಾನರರೆಲ್ಲ ಕೊಡ್ತಾರಲ್ಲ ಸೀತೆಯ ಇದು ಅಂತ ಏನದು ಒಡವೆಗಳು ಅಂತ, ಅದೆಲ್ಲ ನೋಡಿ ಎಷ್ಟು ಕಣ್ಣೀರ್ ಹಾಕ್ತಾನೆ ರಾಮ. ಈಗ ಕೊನೆಗೂ ಸಹ ಇಂದ್ರಜಿತ್ತು ಹಾಗೆ ಮಾಡದ ಅಂದ್ರೆ
ಮಾಯಾ ಜಿಂಕೆ, ಅಯ್ಯೋ ಮಾಯಾ ಸೀತೆಯನ್ನ ಕೊಂದಿದ್ದಕ್ಕೆ ಮೂರ್ಛೆ ಹೋಗ್ತಾನೆ. ತುಂಬಾ ಪ್ರೀತಿ ಅವಳ ಮೇಲೆ. ಆದ್ರೆ ಇದೆಲ್ಲ ತುಂಬಾ ಥಿಂಕ್ ಮಾಡೇ ರಾಮ ಹೀಗೆ ಮಾಡಿರ್ತಾನೆ. ಸೀತೆಯ ಬಗ್ಗೆ ಯಾರು ಒಂದು ಕಳಂಕದ ಮಾತಾಡಬಾರ್ದು ಅಂತ ನಾವು ಜನಗಳು ಸೂಪರ್ಫಿಷಿಯಲ್ ಆಗಿ ಮೇಲ್ಮೇಲೆ ನೋಡಿ ಅನಲೈಸ್ ಮಾಡ್ತೀವಿ. ರಾಮನ ಒಂದು ಉದಾತ್ತ ಗುಣ ಯಾವಾಗ ಗೊತ್ತಾಗತ್ತೆ ಅಂದ್ರೆ, ತುಳಸಿ ರಾಮಾಯಣದಲ್ಲಿ ಹನುಮಂತ ಸುಂದರ ಕಾಂಡದಲ್ಲಿ ಬರ್ತಾನಲ್ಲ, ಆಗ ಹನುಮಂತ ಹೇಳ್ತಾನೆ ಸೀತೆಗೆ, ಅಮ್ಮ ನೀನು ತಪ್ಪು ತಿಳಿಬೇಡ ಈ ತರ ಮಾತಂದೆ ಅಂತ. ನಿಮಗೆ ರಾಮನ ಮೇಲೆ ತುಂಬಾ ಪ್ರೀತಿ ಇದೆ ಒಪ್ಕೋತೀನಿ, ಆದರೆ ಅವರು ನಿಮಗಾಗಿ ದುಃಖ ಪಡೋದ್ ನೋಡಿದೀನಿ, ನೀವು ಅವರಿಗಾಗಿ ದುಃಖ ಪಡೋದ್ ನೋಡಿದೀನಿ. ಆದರೆ ತಾಯಿ ತಪ್ಪು ತಿಳಿಬೇಡ, ರಾಮನ ಪ್ರೀತಿ ನಿನ್ನ ಮೇಲೆ ನೀನು ಎಷ್ಟು ಪ್ರೀತಿ ಮಾಡ್ತೀಯೋ ಅದಕ್ಕಿಂತ ಡಬ್ಬಲ್ ಅಂತ ಹೇಳ್ತಾನೆ ಹನುಮಂತ. ಹರೇ ಕೃಷ್ಣ ಮಾತಾಡ್ತೀವಿ. ಹೇಳಮ್ಮ. ಮಾತಾಡಿ ಸೀತೆ ಪವಿತ್ರಳು, ಸೀತೆ ಅವಳ ಗೌರವ, ಅದಕ್ಕೆ ಯಾರು ಒಂದು ಮಾತಾಡಬಾರ್ದು ಅಂತ ರಾಮ ಹಾಗೆ ಮಾಡ್ತಾನೆ. ರಾಮನ ಮಹಿಮೆ, ರಾಮನ ಔದಾರ್ಯ ಏನ್ ಹೇಳೋಣ. ಇದಕ್ಕೆ ಮರ್ಯಾದಾ ಪುರುಷೋತ್ತಮ ಅಂತ ಅಂತಾರ ಮಾತಾಜಿ. ಈ ಗುಣಕ್ಕೋಸ್ಕರ ಶಿ ಗಾಟ್ ಹರ್ಟ್ ಅಂಡ್ ದಟ್ ಇಸ್ ವೈ ಶಿ ಆಸ್ಕ್ಡ್, you know, whatever they did, both of them, Rama and Sita, Sita is also Lakshmi. Why do we think that she got hurt and that's why she questioned? She wanted us to know the logic behind every action of Rama. That is also so that's why both of them are one and the very same true. only. Yes. Yes, Radhika, very true. Maybe, yeah, why to think in that way? Yeah, very true. ಅವಳ ಸೊ ಸೀತೆಯನ್ನ ಉತ್ಕೃಷ್ಟಳಾಗಿ ಪವಿತ್ರಳಾಗಿ ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ಅದಕ್ಕೆ ತನಗೆ ಅವಮಾನ ಆದ್ರೂ ಪರವಾಗಿಲ್ಲ, ತನ್ನನ್ನೆಲ್ಲರೂ ಜನ ಕೆಟ್ಟವರು ಅನ್ಕೊಂಡ್ರು ಪರವಾಗಿಲ್ಲ, ಸೀತೆಯನ್ನ ಜಗತ್ತಿಗೆ ಅವಳನ್ನ ಪ್ರತಿಷ್ಠಾಪಿಸ್ಬೇಕಾಗಿತ್ತು ಅಂತ ದಶರಥ ಹೇಳೋದೇ ಸತ್ಯ. ಅದೇ ಕರೆಕ್ಟ್ ಮಾತು, ಅದೇ ರಾಮನ ದೊಡ್ಡ ಗುಣ. ಇಲ್ಲಿಗೆ ಇವತ್ತಿನ ಯುದ್ಧಕಾಂಡದ ರಾಮ, ಲಕ್ಷ್ಮಣ, ಸೀತೆ ಪುಷ್ಪಕ ವಿಮಾನವನ್ನ ಹತ್ತಿ ಅಯೋಧ್ಯೆ ಕಡೆ ಹೊರಡ್ತಾರೆ. ಮುಂದಿನದನ್ನ ನಾಳೆ ಕ್ಲಾಸಲ್ಲಿ ನೋಡೋಣ. ಸರ್ವಂ ಸೀತಾರಾಮಚಂದ್ರ ಅರ್ಪಣಮಸ್ತು. ಹರೇ ಕೃಷ್ಣ.